शिवं शिवं ನಾಟಕಕ್ಕೆ ಸ್ವಾಗತ. ಭಾರತೀಯ ರಂಗ ಸಂಸ್ಥೆಯಲ್ಲಿ ಬಳ್ಳಾರಿ ಇವರು ಆಡಿಸುವ ಇಂದಿನ ನಾಟಕ ಸಾವಿತ್ರಿಬಾಯಿ ಫುಲೆಯವರ ಜೀವನ ಸಾಹಿತ್ಯ ಸರಸ್ವತಿಯಾಗಲು. ನಾಟಕದ ರಚನೆ ಡಾಕ್ಟರ್ ಎಂ ಬೈರೇಗೌಡ ರಾಮನಗರ, ನಿರ್ದೇಶನ ನವೀನ್ ಭೂಮಿ ತಿಪ್ಪೂರು, ಸಂಗೀತ ಉಮೇಶ್ ಪತ್ತಾರ್ ಮತ್ತು ಶುಭ್ರ ಪತ್ತೂರು. ಇದೀಗ ನಿಮ್ಮ ಮುಂದೆ ನಾಟಕ ಸರಸ್ವತಿಯಾಗಲೊಲ್ಲೆ.
ಕತಿ ಹೇಳ್ಬೇಕಂತೈತಿ, ಒಳಗಿಂದ ಒದಿತೈತಿ ಹೊರಗೆ ಬರೋಕೆ. ಹೆಂಗ್ ಶುರು ಮಾಡ್ಲಿ, ಎಲ್ಲಿಂದ ಆರಂಭಿಸ್ಲಿ, ನನಗಂತೂ ಒಂದೂ ಗೊತ್ತಾಗ್ತಿಲ್ವಪ್ಪ. ಯಾವ ಕಥೆ ಹೇಳ್ತೀಯೋ? ಹಿಂದಿದ್ದವರ್ದ, ಈಗ ಬದುಕಿರೋದ, ಇಲ್ಲ ಮುಂದೆ ಬರೋದ? ಎಲ್ಲ ಈ ಶಿಖಾಮಣಿ ಧರೆಗಳು ಶ್ರೇಷ್ಠರೆಂದೆನಿಸಿ ಖ್ಯಾತಿ ಹೊಂದಿದ ಎಂದೆಂದಿಗೂ ಇರುವಂತವ್ರಪ್ಪ ನಾನು ಹೇಳೋ ಕತೆ. ಎಂದೆಂದಿಗೂ ಯಾರಿರ್ತಾರೋ ಈ ಜಗತ್ತಾಗಿ? ಎಂದಾದರೂ ಒಂದು ದಿನ ಕಣ್ಣಿಗೆ ಒಪ್ಪಿಸಲೇಬೇಕು ನೋಡಪ್ಪ. ನೋಡಿ ಗೆಳೆಯ, ಮಂದಿ ಹುಟ್ಟುತ್ತಾರೆ, ಸಾಯ್ತಾರೆ, ಆದರೆ ಕೆಲವೇ ಮಂದಿ ಮಾತ್ರ ಸತ್ತು ಬದುಕ್ತಾರೆ. ಒಳ್ಳೆ ಗ್ರಹಚಾರ ಕಡೆಯ ಏನ್ ಹೇಳ್ತಿದ್ಯೋ ತಲಾಪುರ ಒಂದು ಅರ್ಥ ಆಗ್ತಿರಪ್ಪ. ಹೆಂಗ ಅರ್ಥ ಆಗುತ್ತೆ ಹೇಳು? ಮಂಗ ಮಂದಿ ನಿನ್ನ ತಲೆ ಬುದ್ಧಿ ಅನ್ನೋದೇ ಇಲ್ಲ, ಹೆಂಗ ಅರ್ಥ ಆಗುತ್ತೆ? ಏನ್ ಬೇಕು ಹೇಳ್ತೀಯೋ ಅದು ಬೇಗ ಹೇಳಿ ಮುಗಿಸು. ಅವಸರ ಪಡ್ಬೇಡಪ್ಪ, ಆಟಗಾರನಿಗೆ ಬುದ್ಧಿಮಟ್ಟ ಅಂತಾರೆ, ತಡ್ಕೋಬಸಿ. ಯಪ್ಪ, ಏನೋ ನೀನು ಕಪ್ಪೆಯನ್ನು ಅಭಿಮುಖಿಸಿ ಅನ್ನೋದಕ್ಕೆ ಕಿತ್ತುಕೊಂಡ್ರೆ ತಡ್ಕೋಬೇಕಪ್ಪ, ತಡ್ಕೋಬೇಕು. ತಡ್ಕೊಳ್ಳೋ ತಾಳ್ಬೇಕಾದಪ್ಪ, ಮನಸ್ಸು ಇರಬೇಕು. ಬೇಗ ಕತೆ ಹೇಳು. ಡೇ, ಆ ತಾಯಿನು ನಿನ್ನ ಹಾಗೆ ತಾಳ್ಮೆ ಕಳ್ಕೊಂಡಿದ್ರೆ ಇವತ್ತಾಕೆ ಬದುಕಿರ್ತಿರ್ಲಿಲ್ಲ. ತಾಳ್ಮೆಯ ತವರು, ಹೆಮ್ಮೆಯ ನನ್ನವಳು ಆ ನಮ್ಮವ್ವ. ಮಗನ ಬಿಡಿಸಿ ಹೇಳೋ ಮಾರಯ್ಯ, ನೀನು ಹೇಳಿದ್ದೆ ನಾನು ಮನ್ನ ಮತ್ತೆ ಅಂತ. ಇಲ್ಲ, ಇನ್ನು ನಿನ್ನ ಸತಾಯಿಸಲ್ಲ, ಹೇಳ್ತೀನಿ. ಅಕ್ಷರದವನ ಅಪರೂಪದ ಕತೆಗೆ ನಾನು, ನೀನು, ನನ್ನಂತವರು ಅಸಂಖ್ಯಾತ ಮಂದಿ ಸಾಕ್ಷಿಯಾಗಬೇಕು. ಯಾರಪ್ಪ ಅದು? ಜಗದ ಕಣ್ಣಾದ ಆ ಮಹಾತಾಯಿ. ಅನಂಗರಂಗ ಗಮನ ಬಿಟ್ಟು ಕೇಳು. 1831 ಜನವರಿ 3ನೇ ತಾರೀಕು ಒಂದು ಅಪೂರ್ವ ಹೆಣ್ಣು ಶಿಶು ಜನಿಸಿತು. ಎಷ್ಟೋ ಜನ ಹುಡ್ತಾರೆ, ಮತ್ತಷ್ಟು ಜನ ಸಾಯ್ತಾರಪ್ಪ. ಅದರಲ್ಲಿ ವಿಶೇಷ ಹುಟ್ಟು ಸವಳನ್ನ ಲೆಕ್ಕ ಬರೆಯೋ ಪ್ರೈಮರಿ ಸ್ಕೂಲ್ ಮಾತ್ರ ನೋಡಿದ್ರು. ಅಯ್ಯಲ್ಲಿ ಮಾತಾಡಕ್ ಬಿಡು, ಒಳ್ಳೆ
ಸಣ್ಣ ಹುಡುಗರು ಗೊಣ್ಣೆಲ್ ಒಂದೇ ಏನು ಹುಡುಗ ಒಬ್ಬ ಹೊರಟೆ ಮತ್ತೆ ತಡ್ಕೋಬಹುದು. ಮಹಾರಾಷ್ಟ್ರದ ಸತಾರಾ ಜಿಲ್ಲೆಯ ಕಂಡಾಲ ತಾಲೂಕಿನ ನಯಾಗಬಂದ ಊರಲ್ಲಿ ಊರಿನ ಮುಖಂಡ ಕಂಡೋಜಿ ನೇರಸೆ ಪಾಟೀಲ್ ಹಾಗೂ ಲಕ್ಷ್ಮೀಬಾಯಿ ದಂಪತಿಗಳಿಗೆ ಜನಿಸಿದ ಶ್ರೇಷ್ಠ ಶಿಶುವೆ ನಮ್ಮ ಕಥಾನಾಯಕಿ. ಹೇಳ್ತೇನಪ್ಪ, ಆ ಶಿಶುವಿಗೆ ಸಾವಿತ್ರಿಬಾಯಿ ಅಂತ ನಾಮಕರಣ ಮಾಡಿದ. ತಿಂಗಳುಗಳು ಕಳೆದವು, 4-5 ವರ್ಷ ಬೆಳೆದರು. ಹರಿಯ ತನ್ನ 8ನೇ ವಯಸ್ಸಿನಲ್ಲಿ ಗೆಳತಿಯರವರು ಕೂಡಿ ಏನ್ ಮಾಡಿದ್ರಪ್ಪ? ಆಕೆಯಿಂದಲೇ ಕೇಳೋಣ, ನಡೆಯ ಹೋಗೋಣ. ಎಲ್ಲಿಂದ ಬಂದರು? ಅವಳು ಆ ಕಂಡೋಜಿ ಮಗ ಅಲ್ವಾ? ಹೌದೌದು, ಅವಳೇ ಇಡೀ ಅವಳನ್ನು ಗೆಳೆಯ, ಹೀಗೆ ಬೆಂಕಿಯಲ್ಲಿ ಉರಿದು ಹೋಗುತ್ತಿದ್ದ ಸರಸ್ವತಿಯನ್ನು ಉಳಿಸಲು ಆ ಬಾಲಕಿ ಚಿತೆಯ ಮೇಲೆ ಕುಳ್ಳಿರಿಸಿದ್ದ ಸರಸ್ವತಿ ಹೇಗೋ ತಪ್ಪಿಸಿಕೊಂಡು ತನ್ನಪ್ಪನ ಮನೆ ಸೇರಿದಳು. ಗೂಳಿಯಂತೆ ನುಗ್ಗಿ ಚಿತೆಯ ಸೌದೆಯನ್ನು ಕೆದಕಿದ ಹುಡುಗಿಯರು ಮಿಂಚಿನಂತೆ ಮಂಗಮಾಯವಾದರು. ದಹನ ಹೇಗೋ ಬದುಕಿಬಲ್ಲಲ್ಲ ಎಂದು ಹೆತ್ತವರು ಊರು ಬಂದರ ಸಂತಸಪಟ್ಟರು. ಇತ್ತ ನಯಾಗಾವನ ಭಟ್ಟರುಗಳು ಕಂಡೋಜಿಯ ಮನೆ ಮಂದಿಗೆ ಬಹಿಷ್ಕಾರದ ಶಿಕ್ಷೆ ವಿಧಿಸಲು ಹವಣಿಸಿ ಸೋತರು. ಧಿಕ್ಕಾರ ಧಿಕ್ಕಾರ ಕಂಡೋಜಿಗೆ ಧಿಕ್ಕಾರ, ಧಿಕ್ಕಾರ ಧಿಕ್ಕಾರ ಕಂಡೋಜಿಗೆ ಧಿಕ್ಕಾರ, ಧಿಕ್ಕಾರ ಧಿಕ್ಕಾರ ಕಂಡೋಜಿಗೆ ಧಿಕ್ಕಾರ. ಗೆಳೆಯ, ಇನ್ನು ಕತೆ ಬೇಗ ಜಾಸ್ತಿ ಮಾಡ್ತೀವಿ. ಸಾವಿತ್ರಿಗೆ ಆದಾಗಲೇ 8 ವರ್ಷ ತುಂಬೈತೆ. ನಯಾಗಾವನಲ್ಲಿ ಅವಳ ಆಟೋಟೋಪ ಜಾಸ್ತಿ ಆಗಿದೆ. ಮತ್ತೆ ಮಾಡಿದ್ರಪ್ಪ? ಅಪ್ಪ ಏನು ಮಾಡಿದ? ಮೂಢ ಸಂಪ್ರದಾಯಗಳಿಂದ ಜನರಿಗೆ ಹೆದರಿಸಿ ತೊಂದರೆ ಕೊಡ್ತಿದ್ದ ಸದೋಮನಿಗೆ ತನ್ನ ಗೆಳತಿಯರ ಗುಂಪು ಕಲ್ಲು ತೂರಿ ಅವಿತು ಆ ಕಲ್ಲು ಆಗಸದಿಂದ ಬಂದೆಂಬ ಭ್ರಮೆ ಹುಟ್ಟಿಸಿದರು. ಒಂದೇ ಎರಡೇ ಜನರಿಗೆ ತೊಂದರೆ ಕೊಡುತ್ತಿದ್ದ ಎಲ್ಲರಿಗೂ ಭಯ ಹುಟ್ಟಿಸಿ ತನ್ನ 10 ಬಟ್ಟೆನಲ್ಲೂ ಆರಂಭಿಸಿದರು. ಅಪ್ಪ, ಊರು ಜನಕ್ಕೆ ಉಪಕಾರ ಮಾಡಲು ಪ್ರೇರಣೆಯಾದ ನಮ್ಮ ಸಾವಿತ್ರಿಬಾಯಿ ಕಥೆನ ಬೇಗ ಹೇಳಿ ಪುಣ್ಯದ ಕಳಮಾಲಯ ಕಥೆ ವೇಗವಾಗಿ ಸಾಗಲಿ. ವಿಧಾನ ಮಾಡಿ ಸತಾಯಿಸಬೇಡ. ಅಪ್ಪ ಕಂಡೋಜಿ ಅವ್ವ ಲಕ್ಷ್ಮೀಬಾಯಿಗೆ ಮಗಳ ಈ ಬಗೆಯ ಚಟುವಟಿಕೆಗಳು ಗಾಬರಿ ಮೂಡಿಸಿದವು. ಪರಿಣಾಮ ಹೇ ಗೆಳೆಯ, ಅಲ್ಲಿ ನೋಡು, ನಮ್ಮ ಕಥಾನಾಯಕ ಮದುವೆ ಸಿದ್ಧತೆ ಆಗ್ತಾ ಇದೆ. ಆಕೆ ಅಪ್ಪ ಅಮ್ಮ ಎಷ್ಟು ಸಂತೋಷವಾಗಿದ್ದಾರೆ. ಗೆಳೆಯ, ಇನ್ನು ನಾವಿಲ್ಲಿರೋದು ಬೇಡ, ನಾಳೆ ಹೋಗೋಣ. ನಿಧಾನ ಕಣೆ, ಎಲ್ಗಾದ್ರೂ ಬಿದ್ರೆ ನಾನೇನು ಸುಮ್ಮನೆ ಇದ್ದೀನಿ ಅನ್ಕೊಂಡ. ಸುಗುಣಾಬಾಯಿ ಹೇಳಿದಾಳೆ ಅವ್ರ ಅಣ್ಣನ ಮಗ ಜ್ಯೋತಿಬಾಯಿ ಇದ್ದಾನಲ್ಲ, ಅವನ ಜೊತೆ ಮಾತಾಡಿ ಅವ್ರ ಅಪ್ಪ ಗೋವಿಂದರಾವ್ನ ಒಪ್ಪಿಸಿ ಇವತ್ತೇ ಹೆಣ್ಣು ನೋಡ ಶಾಸ್ತ್ರ ಮುಗಿಸೋಣ ಅಂದಿದ್ದಾಳೆ. ಇದ್ರಲ್ಲಿ ಹೇಳೋದೇನೆ, ಈ ವಿಚಾರ ಏನಾದ್ರೂ ಗೊತ್ತಾದ್ರೆ ಎಲ್ಲಿ ನಿನ್ನ ಮಗಳು ಮನೆಯಿಂದಲೇ ಓಡ್ಬೋದ್ರೆ ಅಂತ ಏನು ಹೇಳಿರ್ಲಿಲ್ಲ. ಜ್ಯೋತಿಬಾಯಿಗೂ ಯಾರಿದ್ದಾರೆ? ಚಿಕ್ಕ ವಯಸ್ಸಿನಲ್ಲೇ ತಾಯಿನ ಕಳ್ಕೊಂಡ ಅವನಿಗೆ ಅವನು ಔಷಧಿಯೇ ತಾಯಿಯಾಗಿ ನೋಡ್ಕೊಂಡಿದ್ದಾಳೆ. ಈ ಮದುವೆ ವಿಚಾರದಲ್ಲಿ ಅವಳೇ ನಿರ್ಧಾರ ತಗೊಂಡಿದ್ದು. ಇನ್ನೇನು ಬರೋರಿದ್ದಾರೆ, ಸುಗುಣಾಬಾಯಿ ಮನೆಯಲ್ಲಿದ್ದಾರೆ. ಬಂದ್ರು ಅನ್ಸುತ್ತೆ, ಎಲ್ಲ ಸಿದ್ಧಾಗಿರ್ತಾರೆ. ಅವ್ರು ಬರ್ತಿರೋದು ನಿನ್ ಮಗಳನ್ನ ನೋಡಕಣೆ, ನಿನ್ನಲ್ಲ.
ಗೊತ್ತಮ್ಮ ನನಗೆ. ಹಾ, ಎಲ್ಲರೂ ಕ್ಷೇಮವಾಗಿದ್ದೀರಲ್ಲ? ಹಾ, ಎಲ್ಲರೂ ಆರಾಮಿದ್ದೀವಿ. ನೀವು? ಹಾ, ಆರಾಮಿದ್ದೀವಿ. ಹಾ, ಕೇಳೋದೇನಿದೆ, ಹೋಗಿ ನೀರು ತಗೊಂಬ. ಸುಬ್ಬು, ನೀನು ಹೋಗಿ ಅವಳಿಗೆ ಕರ್ಕೊಂಬಮ್ಮ. ಸರಿ ಮಾಮ. ಸರಿಯಾಗಿ ನೋಡಿಕೋ ಜ್ಯೋತಿಬಾ. ಸುಮ್ಮನಿರಿ ಮಾಸಿ. ಮಾಮ ಮಾತಾಡಿ, ಹೀಗೆ ಸುಮ್ಮನೆ ಕುಳಿತರೆ ಹೇಗೆ? ನೀನ್ ನೋಡಿದ್ ವರ ಅಂದ್ಮೇಲೆ ಮತ್ತೆ ನಾನೇನವೋ ಮಾತಾಡಿ. ಅದು ಅಲ್ಲದೆ ಗೋವಿಂದರಾವ್ ಕುಟುಂಬದವರು ಬಹಳ ದೂರದ ಸಂಬಂಧಿಕರೇ ಅಲ್ವೇ? ಹಾ, ಹುಡುಗ ಹುಡುಗಿ ಒಪ್ಪಿದ್ದಾಯ್ತು, ಇನ್ನೇನಿದೆ ನಮ್ದು? ನಿಮಗೂ ಒಪ್ಪಿಗೆ ಆದ್ರೆ ನಮಗೂ ಒಪ್ಪಿಗೆನೆ. ಹಾ, ಅದು ಯಾಕೆ ಅನುಮಾನ ಯಾಕೆ ಹೇಳಿ? ಏನಿಲ್ಲ, ತ್ಯಾಜ್ ಅದೇ ವಧುದಕ್ಷಿಣೆ ಎಷ್ಟು ಕೊಡ್ತೀರಿ ಅಂತ. ನಮ್ಮ ಶಕ್ತಿ ಅನುಸಾರ ಕೊಡೋಣ ಬಿಡಿ. ಎಷ್ಟು ಅಂತ ಬಾಯಿ ಬಿಟ್ರೆ ಒಳ್ಳೇದು. 50 ರೂಪಾಯಿ ಕೊಡ್ತೀವಿ. ತ್ಯಾಜ್ ಹಣದಿಂದ ಮದುವೆ ಖರ್ಚನ್ನು ನಿಭಾಯಿಸ್ಬೋದು ಅನ್ಕೊಂಡೆ, ಆದ್ರೆ 50 ರೂಪಾಯಿಗಳಲ್ಲಿ ಆಗೋ ಮಾತಲ್ಲ. ಇರ್ಲಿ, ಅದು ತುಂಬಾ ಕಡಿಮೆ ಆಯ್ತು, 100 ರೂಪಾಯಿ ಮಾಡ್ಕೊಳ್ಳಿ. ದೊಡ್ಡ ದೊಡ್ಡ ಜಮೀನ್ದಾರಿಗೂ ಅದು ಸಾಧ್ಯವಾಗಲ್ಲ ಬಿಡಿ. ಅಷ್ಟು ಕೇಳಬಾರ್ದು ತಾವು. ಹುಡುಗ ಕಲ್ತಿದ್ದಾನೆ, ನಿಮ್ಮ ಮಗಳು ಹಳ್ಳಿಯಿಂದ ದೊಡ್ಡ ಪಟ್ಟ ಸೇರ್ತಿದ್ದಾಳೆ. ಈ ವಿಚಾರ ಮರಿಬೇಡಿ ತಾವು. ಅದೆಲ್ಲ ನನಗೆ ಗೊತ್ತಿದೆ, ಆದ್ರೂ ತ್ಯಾಜ್ 100 ರೂಪಾಯಿ ಬೇಕೇ ಬೇಕು. ದಯವಿಟ್ಟು ಇಬ್ಬರು ಶಾಂತರಾಗಿ. ನಾನು ಈ ಕಾಲದವನು. ತ್ಯಾಜ್ ಅಂತಹ ಆಚರಣೆಗಳ ಬಗೆಗೆ ನನಗೆ ನಂಬಿಕೆ ಇಲ್ಲ. ಅಷ್ಟೇ ಅಲ್ಲ, ನಾನು ಅದನ್ನು ವಿರೋಧಿಸುವೆ. ಹಾಗಲ್ಲಪ್ಪ, ಇದು ಧರ್ಮದ ಪ್ರಶ್ನೆ. ತ್ಯಾಜ್ ಕೊಡದೆ ಹುಡುಗಿನ ಹೇಗೆ ಕರ್ಕೊಂಡು ಹೋಗ್ತೀರಾ? ನಾನು ಧರ್ಮಕ್ಕೆ ಸಂಬಂಧಿಸಿದ ಅನೇಕ ಪುಸ್ತಕಗಳನ್ನು ಓದಿದ್ದೀನಿ. ಯಾವ ಪುಸ್ತಕದಲ್ಲೂ ತ್ಯಾಜ್ ಬಗ್ಗೆ ಬರೆದಿಲ್ಲ. ಹೆಣ್ಣು ಅಂದ್ರೆ ದನ ಕುರಿ ಕೋಳಿ ತರನ, ಹಣ ಕೊಟ್ಟು ಕೊಂಡುಕೊಳ್ಳಲು ಹೋಗಲು ವಸ್ತುವಲ್ಲ. ತಾಯಿ ಎಂದು ಕೂಸುವ ಹೆಣ್ಣನ್ನು ಮಾರಾಟದ ವಸ್ತುವನ್ನಾಗಿ ನೋಡಲು ನಿಮಗೆ ಮನಸ್ಸಾದರೂ ಹೇಗೆ ಬಂತು? ಇಂತಹ ಸಂಪ್ರದಾಯಗಳನ್ನು ನಾನು ಒಪ್ಪುವುದಿಲ್ಲ. ನೋಡಿ, ನನ್ನ ಮಾತು ಕೇಳಿದ್ರೆ ನಿಮ್ ಸಮಸ್ಯೆ ಪರಿಹಾರ ಆಗಬಹುದು. ಧ್ಯಾಜ್ ಕೊಡುವುದು ಜ್ಯೋತಿಬಾಗೆ ಇಷ್ಟ ಇಲ್ಲ. ಮೌಢ್ಯತೆಗಳಂತಹ ಅನೇಕ ವಿಚಾರಗಳನ್ನು ಈತ ಧಿಕ್ಕರಿಸಿದ್ದಾರೆ. ಆದರೆ ಕಂಡೋಜಿ ಕಾಕಾಗೆ ರೂಢಿ ರಿವಾಜುಗಳೇ ಮುಖ್ಯ. ಕಂಡೋಜಿ ಕಾಕ ತನ್ನ ಮಗಳ ಮದುವೆಗೆ ಮಾಡಬೇಕಾದ ಖರ್ಚನ್ನು ನನ್ನ ಕಾಕ ಗೋವಿಂದರಾವ್ ನೋಡಿಕೊಳ್ಳಲಿ. ಇದನ್ನೇ ಕಂಡೋಜಿ ಕಾಕ ತ್ಯಾಜ್ ಎಂದು ಸ್ವೀಕರಿಸಲಿ. ಇದರಿಂದ ಯಾರ ಪ್ರತಿಷ್ಠೆಗೂ ಧಕ್ಕೆ ಬರುವುದಿಲ್ಲ. ಹಾ, ಇದು ಸರಿಯಾಗಿದೆ. ನಿಮ್ಮ ಮಾತು ಒಪ್ಪಿಗೆ ಆಗಿದೆ ಮೌಸಿ. ಹಾಗಾದ್ರೆ ಯಾವಾಗ ಇಟ್ಕೊಳ್ಳೋಣ ಮದುವೆನಾ? ಇವಾಗಂದ್ರೆ ಇವಾಗ, ನಾಳೆ ಅಂದ್ರೆ ನಾಳೆ. ನಾವು ಮದುವೆಗೆ ತಯಾರಾಗಿಯೇ ಬಂದಿದ್ದೇವೆ. ಅಯ್ಯ, ಹೀಗೆ ಒಂದು ವಾರದಲ್ಲಿ ಸಾವಿತ್ರಿ ಜ್ಯೋತಿಬಾರ ಮದುವೆ ಆಯಿತು. ನಯಾಗಾರ್ನ ಸಾವಿತ್ರಿಬಾಯಿ ಖಂಡೋಜಿ ಪಾಟೀಲ ಪುಣೆಯ ಸಾವಿತ್ರಿಬಾಯಿ ಜ್ಯೋತಿಬಾ ಪುಣೆ ಆದರು. ಅಕ್ಷರದವ್ವ ಸಾವಿತ್ರಿಬಾಯಿ ಪುಣೆ ವಿಚಾರಗಳಿಲ್ಲ. ಹೌದಪ್ಪ, ನಮ್ಮ ಸಾವಿತ್ರಿಬಾಯಿನೇ ಈ ನಮ್ಮ ಕತೆಗೆ ಕಥಾನಾಯಕ. ನಿರ್ವಿಘ್ನವಾಗಿ ಮದುವೆ ಮುಗಿದು ತನ್ನ ಸೊಸೆಯನ್ನು ಮನೆ ತುಂಬಿಸಿಕೊಳ್ಳಲು ಗೋವಿಂದರಾವ್ ವಿಜೃಂಭಣೆಯ ಮೆರವಣಿಗೆ ವ್ಯವಸ್ಥೆ ಮಾಡಿದ್ದ. ಆ ಮೆರವಣಿಗೆ ಸ್ವಲ್ಪ ವಿವರಿಸಿದ್ರೆ ನಯಾಗಾರ್ನ ಬೀದಿ ಸಿಂಗಾರಗೊಂಡಿತ್ತು. ನಗಾರಿ ನೌಪದು, ನಾದಸ್ವರ, ನಂದಾದೀಪ, ಅಯ್ಯ, ಪೂರ್ಣ ಕುಂಭ ಕಲಶವಂತ ನಾರಿ ಮಣಿಯರು ನೋಡಕ್ಕೆ ಕಣ್ಣು ಸಾಧ್ಯಿರಲಿಲ್ಲ. ಅದ್ಭುತ ಮೆರವಣಿಗೆ ಕಲಾ ಪ್ರಕಾರಗಳು ಏನಾದ್ರು ಇದ್ದವೋ? ಅವು ಇದ್ವು, ವರ್ಣನೆ ಬೇಡ. ನಡೆ, ನಿನ್ನನ್ನು ನವವಧುವರ ಸರ ಸರ ಹೊರಟಿದೆ ಮೆರವಣಿಗೆಯದು, ಕಾಣಲು ಕಂಗಳು ಎರಡು ಸರ ಸರ ಹೊರಟಿದೆ ಮೆರವಣಿಗೆಯದು, ಕಾಣಲು ಕಂಗಳು ಎರಡು ದೇವಲೋಕವೇ
ಮದುಮಗಳು ಮನೆ ತುಂಬಾ ತೊಳಗೆಯಿಂದ ಗ್ರಾಚಾರ. ನಾನು ತ್ಯಾಜ್ ಕೊಡೋದಿಲ್ಲ ಅಂದಿದ್ದಕ್ಕೆ ಹೀಗಾಗಿರ್ಬೋದಾ? ಅಥವಾ ಸಾವಿತ್ರಿಯ ಕಾರಣನೇ ಸರಿ ಇಲ್ವಾ? ಮೆರವಣಿಗೆ ಹೇಗೆ ನಿಲ್ಲಿಸಿದಿರಿ? ಕಪ್ಪನೆ ಬೆಕ್ಕು ಮೆರವಣಿಗೆ ಅಡ್ಡ ಬಂದು ವಿಘ್ನ ಉಂಟಿದೆ. ಅಯ್ಯೋ, ಬರೀ ಕಪ್ಪು ಬೇಕಲ್ಲ, ಕಪ್ಪನೆ ಕರಿಬೇಕು. ದೊಡ್ಡ ಅಪಶಕುನವಾಗಿದೆ. ಜ್ಯೋತಿಬಾ, ನಾವೆಲ್ಲ ಆತಂಕದಿಂದ ಇದ್ರೆ ನೀನ್ ನಗ್ತೀಯಲ್ಲೋ? ಬೆಕ್ಕು ಅಡ್ಡ ಬಂತೆಂದು ನೀವು ಹೇಳುತ್ತಿರುವಿರಿ, ಆದರೆ ಬೆಕ್ಕಿನ ಲೆಕ್ಕದಲ್ಲಿ ಅಡ್ಡ ಹೋದವರು ನಾವು. ಬೆಕ್ಕು ಶುಭ ಕಾರ್ಯಕ್ಕೆ ಹೊರಟಿದ್ದು, ನಾವು ಅಡ್ಡ ಬಂದುದು ಕಂಡು ಈ ಮನುಷ್ಯ ಅಡ್ಡ ಬಂದ ನನಗೆ ಅಪಶಕನವಾಯಿತಲ್ಲ ಎಂದು ಯೋಚಿಸುವಂತಿದ್ದರೆ ಎಂದು ಕಲ್ಪಿಸಿಕೊಂಡೆ. ನಗು ಬಂತು. ಜ್ಯೋತಿಬಾ, ನಾವೆಲ್ಲ ಆತಂಕದಿಂದ ವಿಚಾರ ಮಾಡ್ತಿದ್ದೆ, ನೀನು ಇದನ್ನ ವಾದ ಮಾಡ್ತಿದ್ದ. ನಾವೇಕೆ ಬೆಕ್ಕಿಗೆ ಅಪಶಕನವಾಗಬೇಕು? ಹಾಗಾದ್ರೆ ಬೆಕ್ಕು ನಮಗೆ ಅಪಶಕನವಾಗಬೇಕು? ಧರ್ಮಶಾಸ್ತ್ರದಲ್ಲಿ ಹಾಗೆ ಇದೆ ಎಂದು ಶಾಸ್ತ್ರಗಳು ಹೇಳಿದ್ದಾರೆ. ಯಾವ ಧರ್ಮಶಾಸ್ತ್ರವೆಂದು ನೀವು ಎಂದಾದರೂ ಪ್ರಶ್ನಿಸಿದ್ದೀರಾ? ಇಲ್ಲ, ಕೇಳಿಲ್ಲ. ಅವರು ಹೇಳಿದ್ರು ನಾವು ಕೇಳಿದೆವು. ಬರೀ ಕೇಳಿದಿಲ್ಲ, ಅವರು ಹೇಳಿದ್ದನ್ನು ನಂಬಿ ಅಮಾಯಕ ಬೆಕ್ಕನ್ನು ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸಿದಿರಿ. ನನಗೆ ತಿಳಿದಂತೆ ಬೆಕ್ಕು ಅಡ್ಡ ಹೋದರೆ ಅಪಶಕನವೆಂದು ಯಾವ ಧರ್ಮಶಾಸ್ತ್ರದಲ್ಲೂ ಬರ್ತಿಲ್ಲ. ಇದೆಲ್ಲ ಕೆಲವರು ಉದರ ನಿಮಿತ್ತ ಮಾಡಿಕೊಂಡ ಅವಕಾಶ. ಏನು ಇಷ್ಟು ಸರಳವಾಗಿ ಹೇಳ್ಬಿಟ್ಟೆ? ಇದು ಅಂತ ಸರಳ ಇದೆ ಅಲ್ಲಪ್ಪ. ಆಗ ಇಂತಹ ಮೂಢನಂಬಿಕೆಗಳನ್ನು ನಾವು ಧಿಕ್ಕರಿಸಬೇಕು. ಸಾವಿತ್ರಿ, ನಡೆ ನಮ್ಮ ಮನೆಯಲ್ಲಿ. ಇಂತಹ ಸಾವಿರಾರು ಮೂಢನಂಬಿಕೆಗಳನ್ನು ತುಳಿದು ನಾವಿಬ್ಬರು ಮುಂದೆ ನಡೆಯಬೇಕಾಗಿದೆ. ನಡೆ ಹೋಗೋಣ. ಮಾಮ, ನಡೀರಿ. ಯಾಕೆ ಹೀಗೆ ನಿಂತಿರುವಿರಿ? ಮೆರವಣಿಗೆಯ ಮುಂದೆ ಹೋದ ಕರಿಬೇಕು ವಾಪಸ್ ಆಗುವುದನ್ನು ಕಾಯುತ್ತಿರುವಿರಾ? ನಡೆಯಿರಿ, ನಡೆಯಿರಿ. ಜ್ಯೋತಿ ಬಾ ನಮಗೆ ದಾರಿ ತೋರಿದ್ದಾನೆ. ಹೇಳಿಯ, ಇದು ಕಣ ತಮ್ಮಯ್ಯ, ಜ್ಯೋತಿಬಾ ಸಾವಿತ್ರಿ ದಂಪತಿಗಳ ದಿಟ್ಟನೆ. ಮುಂದಿನ ಕತೆ ಹೇಳಪ್ಪ. ಇನ್ನೇನಿದೆ, ಅವರ ಮನೆಯಲ್ಲಿ ಹಿರಿಯ ಹೆಂಗಸು ಯಾರೂ ಇಲ್ಲದ ಕಾರಣ ಮಾವಸಿ ಸುಗುಣಬಾಯಿ ಆಕೆಯನ್ನು ಮನೆ ತುಂಬಿಸಿಕೊಂಡು. ಹೌದೇನು? ನಮ್ಮ ಜ್ಯೋತಿ ಮನೆ ಹೆಣ್ಣಿದೆ, ಬಸ್ ಹೇಳಪ್ಪ. ಅಪ್ಪ ಪರವಾಗಿರಲಿ, ಅಂತೂ ಈ ಗುರುಗಳು ಬುದ್ಧಿ ಕೊಟ್ಟರೆ ಕುಲೆಯವರದ್ದು ದೊಡ್ಡ ಮನೆ. ಗೋವಿಂದರಾವ್ ಹೂವಿನ ವ್ಯಾಪಾರದಲ್ಲಿ ಸಾಕಷ್ಟು ಹಣ ಗಳಿಸಿದ್ದ. ಅಷ್ಟಲ್ಲದೆ ತನ್ನೂರಿನ ಅಕ್ಕಪಕ್ಕದ ತೋಟಗಳನ್ನು ಖರೀದಿಸಿ ಹೂ ಬೆಳೆಸಿ ರಫ್ತು ಮಾಡ್ತಿದ್ದ. ಸಾವಿತ್ರಿಬಾಯಿ ಮೊದಲ ಬಾರಿಗೆ ಪುಣೆಯಂತಹ ದೊಡ್ಡ ಶಹರವನ್ನು ನೋಡುತ್ತಿದ್ದಳು. ಮನೆಯಲ್ಲಿ ಹಾಳು ಕಾಡು ನಯಗಾಟ ಸಹಜ ಮುಗ್ಧತೆಗೂ ಪುಣೆಯ ಸಾಂಸ್ಕೃತಿಕ ಚಾರಗೂ ಅಜಗಜಾಂತರ. ಗೋವಿಂದರಾವ್ ದೂರದಿಂದಲೇ ಎಸೆದ ಕೂಲಿ ಕಾಸನ್ನು ಹಾಕುಕೊಳ್ಳುತ್ತಿದ್ದ ಆಳು ಮಕ್ಕಳನ್ನು ಕಂಡು ನನಗೂ ತಿಳಿದಿಲ್ಲ. ಹೋದ ಜನ್ಮದಲ್ಲಿ ಇವರು ಪಾಪ ಮಾಡಿದ್ದರಿಂದ ಈ ಜನ್ಮದಲ್ಲಿ ಹೊಲೆಯರನ್ನಾಗಿಸಿ ದೇವರು ಶಿಕ್ಷೆ ನೀಡುತ್ತಿದ್ದಾನೆ. ಹಾಗೆಂದು ಹೇಳಿದವರು ಯಾರು ಮಹರ್ಷಿ? ಶಾಸ್ತ್ರಿಗಳು ಹೀಗೆಂದು ಕಟ್ಟಳೆ ಮಾಡಿದ್ದಾರೆ. ಇವರನ್ನು ಮುಟ್ಟಿದರೆ ಇವರ ಪಾಪ ನಮಗೂ ತಟ್ಟುತ್ತದೆಯಂತೆ. ನಮ್ಮೂರಲ್ಲೂ ಹೀಗೆ ನಡೆಯುತ್ತಿದೆ. ಊರು ಹಳ್ಳಿಯಾದರೇನು ಶಹರವಾದರೇನು ಎಲ್ಲ ಕಡೆಗೂ ಈ ಶಾಸ್ತ್ರಿಗಳ ಮಾತೇ ನಡೆಯುವುದು. ಸಾವಿತ್ರಿ, ಕನ್ನಡದ ಕಣ್ಮಣಿಯು ಮಹಾರಾಷ್ಟ್ರಗಳು, ಕನ್ನಡದ ಕಣ್ಮಣಿಯು ಮಹಾರಾಷ್ಟ್ರಗಳು. ಗಂಡನ ಮನೆಯೊಳಗೆ ಬೆಳಕಾಗಿ ಬದುಕಿದಳು, ಗಂಡನ ಮನೆಯೊಳಗೆ ಬೆಳಕಾಗಿ ಬದುಕಿದಳು. ಕನ್ನಡದ ಕಣ್ಮಣಿಯು ಮಹಾರಾಷ್ಟ್ರಗಳು, ಕನ್ನಡದ ಕಣ್ಮಣಿಯು ಮಹಾರಾಷ್ಟ್ರಗಳು. ಗಂಡನ ಮನೆಯೊಳಗೆ ಬೆಳಕಾಗಿ ಬದುಕಿದಳು, ಗಂಡನ ಮನೆಯೊಳಗೆ ಬೆಳಕಾಗಿ ಬದುಕಿದಳು. ಹಳ್ಳಿಯಲ್ಲಿ ಬೆಳೆದವಳು ಮಹಾನಗರ ಸೇರಿದಳು, ಹಳ್ಳಿಯಲ್ಲಿ
ಕನ್ನಡದ ಕಣ್ಮಣಿ, ಹೊಸ ಜಾಗ, ದೊಡ್ಡ ಶಹರ, ಅತ್ಯಂತ ಅನುನಯದಿಂದ ಗಂಡನ ಮನೆಯಲ್ಲಿ ಎಲ್ಲವನ್ನು ಗೆಲ್ಲಿದವರು. ಹೌದಪ್ಪ, ಮಾವನ ಕೈಯಲ್ಲಿ ಸಕ್ಕರೆ ತಿರುವುದನ್ನು ಕೇಳಿದ್ದೇನೆ. ಪತಿ ಜ್ಯೋತಿಬಾ ಸಾವಿತ್ರಿಗೆ ಬೆನ್ನೆಲುಬಾಗಿ ಪ್ರೀತಿಯ ಧಾರೆಯಲ್ಲಿ ತೋಯುವಂತೆ ನೋಡಿಕೊಂಡಿದ್ದಾನೆ. ಮಾವಶಿ ಸುಗುಣಾಬಾಯಿ ಅಕ್ಕರೆ ಮಾವನ ಕಕ್ಕುಲಾತಿ ಗಂಡನ ಅನುರಾಗದಲ್ಲಿ ಆನಂದದಿಂದ ಬಾಳುತ್ತಿದ್ದಾಳೆ. ಅಯ್ಯ, ಇಲ್ಲ ತಿಳಿದು ಒಂದು ವಿಚಾರ ಕೇಳಿದ್ದೆ, ಅದನ್ನು ವಿಸ್ತರಿಸಿ ಪುಣ್ಯ ತಗೊಳ್ಳೋ. ಯಾವ ವಿಚಾರ ಅಂತ ಸ್ವಲ್ಪನಾದ್ರೂ ಸುಳ್ಳು ಕೊಟ್ಟು ಸಹಾಯ. ಹಾ, ಅದು ಮೇಲು ಜಾತಿಯ ಸದಾಶಿವ ಪಂತನ ಮದುವೆ ಮೆರವಣಿಗೆ ಸಂದರ್ಭ. ಮೇಲು ಜಾತಿ ಸದಾಶಿವನ ಮದುವೆಯ ಮೆರವಣಿಗೆಗಳು ನಡೆದ ಸದಾಶಿವನ ಮದುವೆ ನಿಶ್ಚಯವಾದಾಗ ಎಲ್ಲರನ್ನೂ ಮದುವೆಗೆ ಬರಲೇಬೇಕೆಂದು ಒತ್ತಾಯಪೂರ್ವಕವಾಗಿ ಕರೆದ. ಹಾಗೆ ಕರೆಸಿಕೊಂಡವರಲ್ಲಿ ಅಗೋ ಜ್ಯೋತಿಬಾ ಕೂಡ ಒಬ್ಬ. ಪಾಪ ಸ್ನೇಹಕ್ಕೆ ಕಟ್ಟು ಬಿದ್ದು ಮದುವೆಗೆ ಹೋದ. ಎಲ್ಲಾ ಶಾಸ್ತ್ರಗಳು ಸಾಂಗೋಪಾಂಗವಾಗಿ ನೆರವೇರಿದವು. ದೇವರ ದರ್ಶನಕ್ಕೆಂದು ದೇಗುಲದ ಕಡೆ ಮೆರವಣಿಗೆ ಹೊರಟಿದೆ. ಕಲಶ, ಓಲಗ, ಕುಣಿತ, ಮೆರೆತಗಳು ಮುಂದೆ ಸಾಗುತ್ತಿವೆ. ಹಿಂದೆ ಮದುಮಗನ ಪಕ್ಕದಲ್ಲಿ ತನ್ನ ಸಹಪಾಠಿಗಳೆಲ್ಲ ಮೆರವಣಿಗೆಯ ಛಂದಸ್ಸುತ್ತ ಮೈ ಮರೆತು ಪುಣೆಯ ಮಾರ್ಗದಲ್ಲಿ ನಡೆಯುತ್ತಿದ್ದಾರೆ. ಅದೇ ಗುಂಪಿನಲ್ಲಿದ್ದ ಹೂಗಾಡಿಗ ಶೂದ್ರ ಪ್ರತಿಭೆ ಜ್ಯೋತಿಬಾನ ಮೇಲೆ ಗೆಳೆಯ ಎದುರು ಬರುತ್ತಿದ್ದ ವಿಪ್ರರ ಕಾಕದೃಷ್ಟಿಯೊಂದು ಬಿತ್ತು. ಹೇಳಪ್ಪ, ಇನ್ನೇನಾಗುತ್ತೆ? ಆ ದೃಶ್ಯ ಕಂಡ ವಿಪ್ರರ ಗುಂಪು ಸದಾಶಿವನ ಅಪ್ಪ ಗಂಗಾಧರ ಪಂತರ ಮೇಲೆ ಹರಿಹರಿಯುತ್ತಿದ್ದಾರೆ. ನಡೆ ಗೆಳೆಯ, ಆ ಘಟನೆಗೆ ನಾವು ಸಾಕ್ಷಿಯಾಗೋಣ. ನಡೆ ಹೋಗೋಣ. ಸದಾಶಿವನ ಪಕ್ಕ ಅವರನ್ನು ಮೈದಾಗಿಸಿಕೊಂಡ ನಿಂತ ಅವನು ಜ್ಯೋತಿಬಾಗಳೇ ನಡೆ ಹೋಗೋಣ. ಹೆಂಗಾದ್ರೆ ಬಂದ ಏನಾಗ್ತಿದೆ ಇಲ್ಲಿ? ಧರ್ಮ ಹಾಳು ಮಾಡಲು ನೀನು ಕೇಳಿ ನೋಡ್ತಿರ್ತೀಯಾ? ಏನಾಗಿದೆ? ಏನಾಗಿದೆಯಲ್ಲ? ವರನ ಆಜುಬಾಜು ನಿಂತಿರುವವರು ಯಾರು? ಅವನು ನಮ್ಮ ಸದಾಶಿವನ ಶಾಲಾ ಸಹಪಾಠಿ ಜ್ಯೋತಿಬಾ. ಅವನು ಶೂದ್ರ. ವಿಪ್ರರ ಮದುವೆಯಲ್ಲಿ ಅವನಿಗೆ ಕೆಲಸ. ಅವನು ನಮ್ಮ ಸದಾಶಿವನ್ ಗೆಳೆಯ, ಮದುವೆಗೆ ಬಂದಿದ್ದಾನೆ. ಅಯ್ಯೋ, ಮದ್ವೆ ಬಂದು ಸಾಯಿ ಕಡೆಯ ವರನ ಆಜುಬಾಜು ಮೈ ತಾಗಿಸುತ್ತಾ ನಿಂತರೆ ನಮ್ಮ ವಿಪ್ರರ ಮುಡಿಯ ಗತಿಯನ್ನು. ನಿಮ್ಮಂಥವರು ಧರ್ಮದ ಆಚರಣೆ ಬಿಡುತ್ತಿರುವುದರಿಂದಲೇ ಕೊನೆಯದಾಗಿಯಿಂದ ಪೇಶ್ವೆಗಳು ಪದಚ್ಯುತರಾಗಿದ್ದು ಮೊದಲೇ ಧರ್ಮ ಬಿಡುತ್ತಿರುವ ಈ ಕ್ರಿಯೆಗೆ ನಿಮ್ಮದು ಕಾಣಿಕೆ ಶೂದ್ರ ಮುಂದೆ ಬ್ರಾಹ್ಮಣರ ಮದುವೆಗೆ ಇದೆಲ್ಲ ಬರಬಾರ್ದೆಂಬ ಪ್ರಾಥಮಿಕ ಜ್ಞಾನವೂ ಇದೆ. ಅದು ಹಾಗಲ್ಲ. ಈತ ಸದಾಶಿವ ನನ್ನ ಗೆಳೆಯ, ಸಹಪಾಠಿಯ ಒತ್ತಾಯಕ್ಕೆ ನಾನು ಬಂದೆ. ನೀವು ಧರ್ಮದ್ರೋಹದ ಕೆಲಸದಲ್ಲಿ ಭಾಗಿಯಾಗುತ್ತಿರುವಿರಿ. ನಿಮಗೆ ಬಹಿಷ್ಕಾರ ಹಾಕಿಸುತ್ತೇನೆ. ಏನ್ ನೋಡ್ತಾ ಇದೆ ಕೈಯ ತಮ್ಮ ಶೂದ್ರ ನಾಯಿಯನ್ನೇ. ಗಂಗಾಧರ ಪಂತ ಶೂದ್ರ ಹುಡುಗನು ಮದುವೆ ಮೆರವಣಿಗೆ ಕರೆದಕ್ಕಾಗಿ ಅವನಿಗೆ ಬೆಂಬಲ ನೀಡಿದ್ದಕ್ಕಾಗಿ ನಾಳೆ ನಿನ್ನನ್ನು ಧರ್ಮದ ಕಟ್ಟಿಗೆ ಚಗುತ್ತೇವೆ. ಪವಿತ್ರವಾದ ಬ್ರಾಹ್ಮಣ ಯೋನಿಗೆ ಹುಟ್ಟಿರುವ ನೀವು ಧರ್ಮವನ್ನು ರಕ್ಷಿಸದೆ ಹಾಳು ಮಾಡುತ್ತದೆ ಎಂದು ನಿಮ್ಮನ್ನು ಶಿಕ್ಷಿಸದೆ ಬಿಡುವುದಿಲ್ಲ. ಶೂದ್ರ ಎಲ್ಲರೂ ಬಿದ್ದೀನಪ್ಪ. ಜ್ಯೋತಿಬಾ, ಏನಾಯ್ತಪ್ಪ? ಏನಾಯ್ತು ಜ್ಯೋತಿಬಾ? ಏನಾಯ್ತು?
ನೀನು ಮಾಡಿರುವ ತಪ್ಪಿಗೆ ಅವರು ನಿನ್ನನ್ನು ಜೀವಂತ ಬಿಟ್ಟಿರುವುದೇ ಪುಣ್ಯ. ಪೇಶ್ವೆಗಳ ಆಡಳಿತವಿದ್ದಿದ್ದರೆ ನಿನ್ನ ಜೊತೆ ನಮ್ಮನ್ನು ಸಾರ್ವಜನಿಕವಾಗಿ ಆನೆಗಳ ಕಾಲಿಗೆ ದೂಡುತ್ತಿದ್ದರು. ದೇವರ ದಯೆ, ಇಂದು ದೇಶದಲ್ಲಿ ಪೇಶ್ವೆಗಳ ಆಡಳಿತ ಕುಸಿದು ಇಂಗ್ಲಿಷ್ ಕಾಯ್ದೆಗಳು ಜಾರಿ ಇವೆ. ಪೇಶ್ವೆಗಳ ಕಾಲದಲ್ಲಿನ ಒಂದೊಂದು ಅಮಾನುಷ ಘಟನೆಗಳು ನನ್ನ ಸ್ಮೃತಿ ಪಟಲದ ಮೇಲೆ ಹಾದು ಹೋಗುತ್ತಿವೆ. ಜ್ಯೋತಿಬಾ, ಇವಕ್ಕೆಲ್ಲ ಕೊನೆಯಿಲ್ಲವೇ ಬಾಬುಜಿ? ಜ್ಯೋತಿಬಾ, ಪೇಶ್ವೆಗಳ ಕಾಲದಲ್ಲಿ ಶೂದ್ರರ ಬದುಕು ಅತ್ಯಂತ ಕರಾಳವಾಗಿತ್ತು. ದಲಿತರು ನಡೆದಾಡುವ ದಾರಿಗಳಲ್ಲಿನ ಹೆಜ್ಜೆ ಗುರುತುಗಳನ್ನು ಅಳಿಸಲು ಸೊಂಟಕ್ಕೆ ಪೊರಕೆಗಳನ್ನು ಕಟ್ಟಿಕೊಳ್ಳಬೇಕಾಗಿತ್ತು. ಉಗುಳು ನೆಲದ ಮೇಲೆ ಬೀಳಬಾರದೆಂದು ಕುತ್ತಿಗೆಗೆ ಮಡಿಕೆಗಳನ್ನು ಕಟ್ಟಿಕೊಳ್ಳಬೇಕಾಗಿತ್ತು. ಅವರ ಬರುವಿಕೆಯನ್ನು ತಿಳಿಸಲು ಕ್ರೌರ್ಯದ ನಡುವೆ ನೀನು ಜೀವಂತ ಬಂದಿರುವುದೇ ಪೂರ್ವ ಜನ್ಮದ ಪುಣ್ಯ. ಹೊರಗೆ ಮಡಿಕೆ ಕಟ್ಟಿಕೊಂಡು ಜೋಹಾರ್ ಕೂಗಲಿಲ್ಲವೆಂದು ಎಷ್ಟೋ ದಲಿತರು ಜೀವಂತ ಸಮಾಧಿಯಾಗಿದ್ದಾರೆ. ಜ್ಯೋತಿಬಾ, ಜೀವಂತ ಸಮಾಧಿಯಾಗಿದ್ದಾರೆ. ಇಲ್ಲ, ಇದು ಅನ್ಯಾಯ. ದೇವರಿಗೆ ಮತ್ತು ಧರ್ಮಕ್ಕೆ ಮಾಡ್ತಿರೋ ಅವಮಾನ. ಬೇಡ ಜ್ಯೋತಿಬಾ, ಸಾಧ್ಯವಾದಷ್ಟು ವೈದಿಕರಿಂದ ದೂರ ಇರುವುದೇ ಕ್ಷೇಮ. ನೀನು ಸುಗ್ರೂಪಾಗಿ ಮನೆ ಬಂದಿರುವುದೇ ಪುಣ್ಯ ಕಣೋ. ಹುಟ್ಟು ಯಾರ ಕೈಯಲ್ಲೂ ಇಲ್ಲ. ಇದೇ ಜಾತಿಯಲ್ಲಿ ಹುಟ್ಟಬೇಕೆಂದು ದೇವರಿಗೆ ಅರ್ಜಿ ಹಾಕಿಕೊಂಡು ಹುಟ್ಟಿಲ್ಲ. ದೇವರು ಎಲ್ಲರನ್ನೂ ಮನುಷ್ಯರನ್ನಾಗಿಯೇ ಹುಟ್ಟಿಸಿದ್ದಾನೆ. ಬ್ರಾಹ್ಮಣ ಜಾತಿಯಲ್ಲಿ ಹುಟ್ಟಿದವರಿಗೆ ಕೋಡು ಕೊಟ್ಟು ಶೂದ್ರರಿಗೆ ಕತ್ತಿಯ ಮುಖ ಕೊಟ್ಟಿಲ್ಲ. ಜಾತಿಗಳನ್ನು ಮಾಡಿಕೊಂಡಿರುವ ಮನುಷ್ಯರೇ ತಮ್ಮ ಅನುಕೂಲಕ್ಕೆ ತಕ್ಕ ಹಾಗೆ ನಿಯಮಗಳನ್ನು ಮಾಡಿಕೊಂಡಿದ್ದಾರೆ. ದೇವರು ಮತ್ತು ಧರ್ಮದ ಹೆಸರಿನಲ್ಲಿ ಮನುಷ್ಯರು ಮಾಡುತ್ತಿರುವ ಮೋಸವನ್ನು ನಾನು ವಿರೋಧಿಸುತ್ತೇನೆ. ಜ್ಯೋತಿಬಾ, ನೀನು ಪ್ರವಾಹದ ವಿರುದ್ಧ ಈಜುವ ವ್ಯರ್ಥ ಪ್ರಯತ್ನ ಮಾಡ್ತೀಯ ಅನಿಸ್ತೇನೆ. ಇಲ್ಲ, ದೇವರು ಹುಟ್ಟಿಸಿದ ಮನುಷ್ಯರೆಲ್ಲರೂ ಒಂದೇ ಎಂಬುದನ್ನು ನಾನು ಸಾಬೀತು ಮಾಡುತ್ತೇನೆ. ನನ್ನ ಈ ಹೋರಾಟದಲ್ಲಿ ಬರುವ ಎಲ್ಲಾ ತೊಂದರೆಗಳನ್ನು ನಿವಾರಿಸಿಕೊಂಡು ಎಲ್ಲರ ಮೈಯಲ್ಲಿ ಹರಿಯುವ ರಕ್ತದ ಬಣ್ಣ ಕೆಂಪು ಕೆಂಪು ಎಂದಿದ್ದೀನಿ ಇಡೀ ಜಗತ್ತಿಗೆ ಸಾರಿ ಸಾರಿ ಹೇಳುತ್ತೇನೆ. ಬೇಡ ಜ್ಯೋತಿಬಾ, ಅದರ ಸರಳ ವಿಷಯ ಅಲ್ಲಪ್ಪ. ನೀನು ನಡಿಬೇಕಾಗಿರೋ ದಾರಿ ದುರ್ಗಮ ಕಣೋ. ಏನಾದರೂ ಆಗಲಿ, ನನ್ನ ನಿರ್ಧಾರ ಅಚಲವಾಗಿದೆ. ಹಿಂದೆ ಜ್ಞಾನೇಶ್ವರನಿಗೂ ಈ ಜನ ಸಾಕಷ್ಟು ತೊಂದರೆ ನೀಡಿದರು. ಅದನ್ನು ಧಿಕ್ಕರಿಸಿ ಆತ ಬಂಡಾಯವೆದ್ದು ಸಂಸ್ಕೃತದಲ್ಲಿನ ಗೀತೆಯನ್ನು ಪ್ರಾದೇಶಿಕ ಭಾಷೆಗೆ ತಂದು ದೇವರಿಗೆ ಭಕ್ತರ ಭಾಷೆಯು ಬರುತ್ತೆಂಬುದನ್ನು ಸಾಬೀತುಪಡಿಸಿದ್ದಾರೆ. ವೈದಿಕರು ತಾವು ದೇವರ ದಲಾಲಿಗಳೆಂದು ಭಾವಿಸಿದ್ದಾರೆ. ಮಾನವ ಕುಲಕೋಟೆಗೆ ಅಗತ್ಯವಿರುವ ವಿದ್ಯೆಯಿಂದ ಶೂದ್ರರು ದಲಿತರನ್ನು ದೂರವಿರಿಸಿ ತುತ್ತಿನ ಚೀಲವನ್ನು ತೂತು ಮಾಡಿ ಬಾಬೂಜಿ ತುತ್ತಿನ ಚೀಲವನ್ನು ತೂತು ಮಾಡಿ ಅದು ಯಾವತ್ತೂ ತುಂಬದ ಹಾಗೆ ವ್ಯವಸ್ಥಿತವಾದ ಪಿತೂರಿ ನಡೆಸಿದ್ದಾರೆ. ಈ ಕತ್ತಲೆಯನ್ನು ದೂರ ಸರಿಸುವ ಜ್ಞಾನದ ದೀಪ ಹಚ್ಚುತ್ತೇನೆ. ಜ್ಞಾನದ ಬೆಳಕಿನಿಂದ ಅಜ್ಞಾನವೆಂಬ ಕತ್ತಲೆಯನ್ನು ತೊಡೆದುಹಾಕಲು ಪ್ರಾಮಾಣಿಕವಾಗಿ ಯತ್ನಿಸುವೆ. ಬೇಡ ಜ್ಯೋತಿಬಾ, ನನ್ನ ಮಾತು ಕೇಳು. ನಿನ್ ಪಾಡಿ ನೀನು ಸುಮ್ಮನೆ ಒಳ್ಳೇದಪ್ಪ. ಇಲ್ಲ ಬಾಬಾ, ಇಂದು ಇವರು ಮಾಡಿದ ಅವಮಾನವನ್ನೇ ಬಹುಮಾನವೆಂದು ಭಾವಿಸಿ ಶೂದ್ರರಲ್ಲಿ ಸೂಕ್ತವಾಗಿರುವ ಶಕ್ತಿಯನ್ನು ಜಾಗೃತಿಗೊಳಿಸುವ ಕೆಲಸ ಮಾಡಬೇಕು. ಇಂಥ ಮಗನ ಶಿಕ್ಷಣವನ್ನು ಅರ್ಧಕ್ಕೆ ನಿಲ್ಲಿಸಿ ಎಂತ ಅನ್ಯಾಯ ಮಾಡುತ್ತಿದ್ದೆ. ಜಾನ್ ಮತ್ತು ಮುಷಾ ಚಿಕ್ಕಾಕ ಸರಿಯಾದ ಸಮಯದಲ್ಲಿ ತಿಳುವಳಿಕೆ ನೀಡದೇ ಇದ್ದಿದ್ರೆ ಇವನ ಕಲಿಕೆಗೆ ತಿಲಾಂಜಲಿಯನ್ನೇ ಇಟ್ಟು ಬಿಡುತ್ತಿದ್ದಲ್ಲ. ಜ್ಯೋತಿಬಾ, ನಿನ್ನ ನಿರ್ಧಾರಗಳು ಅಚಲವಾಗಿವೆ. ನೀನು ಕಾಣುವ ಎಲ್ಲ ಆಲೋಚನೆಗಳಿಗೂ ನಾವು ಸಹಾಯಕನಾಗಿರುತ್ತೇವೆ. ಇವರಿಗೆ ಹೊಡೆದವರು ನೆಮ್ಮದಿಯಾಗಿರಲು ಸಾಧ್ಯವೇ ಇಲ್ಲ. ಅವರನ್ನು ಭೇಟಿಯಾಗಲು ಮನಸ್ಸು ಚಡಪಡಿಸುತ್ತೇವೆ. ಜ್ಯೋತಿ, ಹರಿದ ಅರಿವುಗಳನ್ನು ಬದಲಿಸಿ. ಗಾಯ ಏನಾದರೂ ಆಗಿದ್ರೆ ಅರಿಶಿನ ಪುಡಿ ಹಚ್ಕೊಡಪ್ಪ. ಬನ್ನಿ
ಹಿಡ್ಕೊಂಡು ನೀವು ಮಾವ ಮಾತಾಡಿದ್ದೀನಲ್ಲ ನಾನು ಕೇಳಿಸ್ಕೊಂಡೆ. ನೀವೇನು ಮಾಡುತ್ತೀವಿರೋ ಅದಕ್ಕೆ ನನ್ನ ಬೆಂಬಲವೂ ಇದೆ. ನಿಮ್ಮ ಯುದ್ಧದಲ್ಲಿ ನಾನು ಒಬ್ಬ ಸೈನಿಕಳು. ಸಾವಿತ್ರಿ, ನಮ್ಮವರ ಜೊತೆ ನಾವೇ ಹೋರಾಡಬೇಕಾಗಿರುವ ಇದೊಂದು ವಿಚಿತ್ರ ಯುದ್ಧ. ಸಮಾನತೆ 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 ಮಾನವತೆಗೆ ಮಾದರಿ ಸಮಾನತೆ ಮಾನವತೆಗೆ ಮಾದರಿ ಸಮಾನತೆ ಮೊದಲ ಯತ್ನದಲ್ಲಿ ದೊರೆತ ಮಾನ್ಯತೆ ದೊರೆಯಿಸಿ ಜ್ಯೋತಿ ಬಾಗೆ ಧನ್ಯತೆ ಮೊದಲ ಯತ್ನದಲ್ಲಿ ದೊರೆತ ಮಾನ್ಯತೆ ದೊರೆಯಿಸಿ ಜ್ಯೋತಿ ಬಾಗೆ ಧನ್ಯತೆ ಸಾವಿತ್ರಿಯ ಬಾಳಿದು ದಿವ್ಯಗಂಧೆ ಸಾವಿತ್ರಿಯ ಬಾಳಿದು ದಿವ್ಯಗಂಧೆ ಸತ್ಪತಿಗಳ ಬಾಳಿನಲ್ಲಿ ಹೊಸ ತಿರುವು ಸತಿಪತಿಗಳ ಬಾಳಿನಲ್ಲಿ ಹೊಸ ತಿರುವು ಪತಿಯ ದಾನಗಳು ಸತಿಗೆ ಗುರು ಅರಿಗಳ ತಾಯಿ ಅಕ್ಷರದ ಸತ್ವವು ಬೀಜಾಕ್ಷರ ಮೆಲ್ಲನೆ ಎದೆಗೆ ಬಿದ್ದವು ಬೀಜಾಕ್ಷರ ಮೆಲ್ಲನೆ ಎದೆಗೆ ಬಿದ್ದವು ಬೀಜಾಕ್ಷರ ಮೆಲ್ಲನೆ ಎದೆಗೆ ಬಿದ್ದವು ಬೀಜಾಕ್ಷರ ಮೆಲ್ಲನೆ ಎದೆಗೆ ಬಿದ್ದವು ಸಮಾನತೆ 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 ಮಾನವತೆಗೆ ಮಾದರಿ ಸಮಾನತೆ ಮಾನವತೆಗೆ ಮಾದರಿ ಸಮಾನತೆ 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 ಶ್ರೇಯ ಇನ್ನೇನೋ ನಿನ್ನ ಪ್ರವರ ಅಯ್ಯ ವರವರ ಕತೆ ಕೈ ತಪ್ಪಿ ಹೋಗಬಾರದು ನಂಬಿಸಿಕೊಡುದು ಸಂಕ್ಷಿಪ್ತವಾಗಿ ಆ ಅಕ್ಷರದ ಮಹತ್ವವನ್ನು ಸಾರಿದ ಘಟನೆಯ ಸ್ಥಾನ ಹೇಳಪ್ಪ. ಅಪ್ಪ ಪರವಾಗಿಲ್ಲ ಅಂತೂ ಆ ಮೇಡಮ್ ಹೇಳಿರೋ ಪಾಠ ನಿಮ್ಗೆ ಅರ್ಥ ಆಯ್ತು. ಹೌದು. ಜ್ಯೋತಿಬಾ ಶಾಲೆ ಮುಗಿದ ಕೂಡಲೇ ತನ್ನಪ್ಪ ಗೋವಿಂದರಾವ್ ಅಣ್ಣ ರಾಜಾರಾಮರ ಹೊಲದಲ್ಲಿ ದುಡಿಮೆಗೆ ಸೇರಿಕೊಳ್ಳುತ್ತಿದ್ದ. ಒಂದು 5-6 ಮಕ್ಕಳ ಅವ್ರ ಜೊತೆ ಕೆಲಸ ಮಾಡ್ತಿದ್ದ. ಹೊಸ ವಿಷಯ ತಂದದ್ದು ಈಗಲೇ ಸಾಕಷ್ಟು ಸಮಯ ತಿಂದು ಹಾಕಿದೀಯಾ? ಇಲ್ಲ ಗೆಳೆಯ, ಈಗ ನಾನು ಹೇಳೋ ವಿಚಾರ ಮುಂದಿನ ಕಥೆಗೆ ಕೊಂಡಿವು. ಹಾಗೆ ಮನೆಯವರಿಗೆ ರೊಟ್ಟಿ ಊಟ ಆದರೆ ಹೊಲದಲ್ಲಿ ಕೆಲಸ ಮಾಡುತ್ತಿದ್ದ ರೈತರ ಮಕ್ಕಳಿಗೆ ಗಂಜಿ ತರಹದ ತಾಲಿಪೀಠ ಕೊಡುತ್ತಿದ್ದರು. ಈ ತಾರತಮ್ಯ ಜ್ಯೋತಿಬಾಯಿಗೆ ಸರಿ ಕಾಣಲಿಲ್ಲ. ತನ್ನಪ್ಪನನ್ನು ಒಪ್ಪಿಸಿ ಎಲ್ಲರಿಗೂ ಒಂದೇ ಕಡೆ ಒಂದೇ ಬಗೆಯ ಊಟ ಸಿಗುವ ಹಾಗೆ ಮಾಡಿದ. ಗೆಳೆಯ, ಒಬ್ಬೊಬ್ಬ ಆಳು ಮಗ 6 ರೊಟ್ಟಿ ಕಡಿತಿದ್ರು. 6 ರೊಟ್ಟಿ? ಅವರಿಗೆ ಅಗತ್ಯ ಇರುವ ರೊಟ್ಟಿಗಳನ್ನು ಕಟ್ಟಲು ಮನೆಯ ಹೆಣ್ಣು ಮಕ್ಕಳು ಒಪ್ಪುವುದಾದರೆ ಇದಕ್ಕೆ ನನ್ನ ಅಭ್ಯಂತರವೇನೂ ಇಲ್ಲ ಎಂದ ಮಾವನ ಮಾತಿಗೆ ತಾನು ಮಾಡಿಕೊಡುವುದಾಗಿ ಒಪ್ಪಿಕೊಂಡಳು ಸಾವಿತ್ರಿ. ಈ ಕೆಲಸಕ್ಕೆ ಸುಗುಣಾಬಾಯಿ ಕೂಡ ಸಹಾಯ ಮಾಡಿದಳು. ಆಮೇಲೆ ಅದು ಸಾಧ್ಯವಾಯಿತು? ಸಾಧ್ಯವಾಗದೆ ಮತ್ತೇನು, ಮನಸ್ಸಿದ್ದರೆ ಮಾರ್ಗ. ಪರಿಣಾಮ ಏನಾಯ್ತು ಗೊತ್ತಾ? ಇನ್ನೇನಾಗುತ್ತೆ, ಸಾವಿತ್ರಿ ಬಾಯಿ ಸುಗುಣವಾಗಿ ಕೆಲಸ ಜಾಸ್ತಿ ಆತಪ್ಪ. ಅಯ್ಯಲೇ, ಮಂದ ಬುದ್ಧಿ ಅನ್ನೋದಿಲ್ಲ. ಯಾವಾಗಲೂ ಬರೀ ಋಣಾತ್ಮಕ ಚಿಂತನೆ. ಹೇಳ್ತೀನಿ ಕೇಳಿಸ್ಕೊ. ಏನಪ್ಪ ಹಾಗಾದ್ರೆ? ಅಕ್ಕಪಕ್ಕದ ಜಮೀನುಗಳಲ್ಲಿ ಕೆಲಸ ಮಾಡುವವರ ಕಿವಿಗೆ ಈ ವಿಚಾರ ಬಿತ್ತು. ಒಡೆಯ ದುಡಿಯುವ ಬಾಯಿ ಬರುವ ಒಂದೇ ಬಗೆಯ ಊಟ ಮಾಡುವ ವಿಚಾರ ಪುಕಾರ ಆಯಿತು. ಆ ಕೌತುಕ ನೋಡಲು ಕೂಲಿಕಾರರು ಬಂದವರಿಗೆ ನೀವು ನಿಮ್ಮ ಮಾಲೀಕರು ತಿನ್ನುವ ಊಟಕ್ಕೆ ಬೇಡಿಕೆ ಇದೆ. ಅಲ್ಲ, ಜ್ಯೋತಿಬಾ ಪಾಠ ಮಾಡಿದ. ಈ ಆಂದೋಲನ ತಕ್ಕ ಮಟ್ಟಿಗೆ ಕೆಲಸ ಮಾಡಿತು. ಏನೇನು ಮಡಗಿದ್ಯೋ ನಿಮ್ ಜೋಳಿಗೆ ಒಳಗೆ ಭಾರಿ ಅಸ್ತ್ರಗಳಿದ್ದಾವೆ. ಇದೆಲ್ಲದರ ನಡುವೆ ಒಂದು ಆಸಕ್ತಿದಾಯಕ ಪ್ರಕರಣ ಒಂದು ಜರುಗಿದೆ. ಅದನ್ನ ಬೇಗ ಹೇಳು. ಹೇಳೋದು ಬೇಡ, ನೋಡೋಣ ನಡೆ. ಜ್ಯೋತಿಬಾ, ನನ್ನ ಮಗ ರಾಯಲ್ ಸೈನ್ಯ ಸೇರಿ ದೂರ ದೇಶದಲ್ಲಿ ಯುದ್ಧ ಮಾಡಿ ಸತ್ತು ಹೋದಪ್ಪ. ಯಾವುದೋ ಪತ್ರ ಬಂದಿದೆ ಜ್ಯೋತಿಬಾ. ಈ ಓದು ಬರಹ ಬರದ ನಾನು ಓದಿ ಹೇಳಿದೆ ಎಂದು ಹಾಗೂ ಕುಲಕರ್ಣಿ ಅವರ ಬಳಿ ಹೋದೆ. ಅದಕ್ಕೆ ಅವರು ಪತ್ರದ ಬರಿಪುರ ಓದಿ ಹೇಳ್ತಲ್ಲ, ನಾ ಜಳಕಕ್ಕೆ ಹೋಗಿ ಬರೋದ್ರೊಳಗ ಅಲ್ಲಿ ಬಿದ್ದಿರೋ ರಾಜ ಕಡೆಗೆ ತೆಗೆದಾಕ್ಬಿಡ.
ಅಂದ್ರು ಸಂಜೆ ಮಠ ಆ ಕಟ್ಟಿಗೆ ಹೊಡಿಯೋ ಕೆಲಸನ ಆದ್ಯಪ್ಪ. ಆದ್ರೂ ಅವ ಹೇಳಿಲ್ಲ. ಅದಕ್ಕೆ ಜ್ಯೋತಿಬಾ ನಾ ಇಲ್ಲಿ ಬಂದೀನಿ. ಹೋಗಿ ಹೇಳಪ್ಪ. ಇಲ್ಲಿ ತಾಳ್ಕಳಪ್ಪ, ಇದು ಸರ್ಕಾರದ ಪತ್ರ. ಯುದ್ಧದಲ್ಲಿ ಮಡಿದ ನಿನ್ನ ಮಗನಿಗೆ ಪರಿಹಾರಾರ್ಥವಾಗಿ 5 ಎಕರೆ ಜಮೀನು ಮಂಜೂರು ಮಾಡಿದೆ. 5 ಎಕರೆ ಜಮೀನು. ವಿಷಯ ಏನೋ ಸಂತೋಷಿದ್ದೆ ಜ್ಯೋತಿಬಾ, ವಿಷಯ ಏನೋ ಸಂತೋಷಿದ್ದೆ. ಆದರೆ ಇದನ್ನ ಹಂಚ್ಕೊಳ್ಳೋಕೆ ನನ್ನ ಹತ್ರ ಮಗನೇ ಇಲ್ವಲ್ಲ ಜ್ಯೋತಿಬಾ. ಇವಾಗ ಮಗನೇ ಇಲ್ಲ ಮಗ. ಕಾಳಪ್ಪ, ಮಂಜೂರು ಮಾಡಿದ ಭೂಮಿಯನ್ನು 15 ದಿನಗಳಲ್ಲಿ ಸುಪರ್ದಿಗೆ ತೆಗೆದುಕೊಳ್ಳಬೇಕೆಂದು ಪತ್ರದಲ್ಲಿ ಹೇಳಿದೆ. ಆಯ್ತಪ್ಪ, ತುಂಬಾ ಉಪಕಾರ ಜ್ಯೋತಿಬಾ ನಿನ್ನಿಂದ. ಆ ದೇವರು ನಿಮ್ಗೆ ಒಳ್ಳೇದು ಮಾಡಲಿ ಜ್ಯೋತಿಬಾ. ನಾನು ಬರ್ತೀನಿ ಜ್ಯೋತಿಬಾ, ಬರ್ತೀನಿ ಜ್ಯೋತಿಬಾ. ಆದರೆ ಒಂದು ಮಾತು ಜ್ಯೋತಿಬಾ, ಮನುಷ್ಯ ಬದುಕಿದ್ದಾಗ ಸಿಗಬೇಕಾದ ಈ ಪ್ರೀತಿ, ಪ್ರೇಮ, ಗೌರವ, ಪುರಸ್ಕಾರ, ಪ್ರಶಸ್ತಿ, ಸನ್ಮಾನಗಳೆಲ್ಲ ಮನುಷ್ಯ ಸತ್ತ ಮೇಲೆ ಸಿಗೋದು. ಮನುಷ್ಯ ಸತ್ತ ಮೇಲೆ ಸಿಗೋದು. ನನಗೆ ಗೊತ್ತು ಕಾಳಪ್ಪನ ಪ್ರಕರಣ ನಿಮಗೆ ಘಾಸಿ ಉಂಟು ಮಾಡಿದೆ ಅಂತ. ಪಾಪಿಷ್ಟ ಕುಲಕರ್ಣಿ 1-2 ಸಾಲಿನ ಪತ್ರ ಓದಲು ಒಟ್ಟಿನ ಕಟ್ಟಿಗೆಗಳನ್ನು ಹೊಡೆದುಕೊಡ್ಬೇಕಂತೆ. ಬರೀ ಹೊಡೆದು ಕೊಡುವುದಲ್ಲ ಸಾವಿತ್ರಿ, ಕಾಳಪ್ಪ ಅದನ್ನು ಪುಕ್ಕಟಿಯಾಗಿ ಹೊಡೆದು ಕೊಡಬೇಕು. ಸಾವಿತ್ರಿ, ಈ ಅಕ್ಷರಗಳ ಮಹಿಮೆ ನೋಡು ಸಾವಿತ್ರಿ. ಅವು ಇರದಿದ್ದರೆ ಮನುಷ್ಯ ಮತ್ತು ಪಶುಗಳಿಗೆ ವ್ಯತ್ಯಾಸವೇ ಇರುವುದಿಲ್ಲ. ಇದಕ್ಕೆ ಪರಿಹಾರವೇಲ್ವೇ? ಪರಿಹಾರ? ಓಹ್, ಅದಕ್ಕೇನಂತೆ, ಬನ್ನಿ ಈ ಮಣ್ಣಿನ ಮೇಲೆ ನಿಮಗೆ ಅಕ್ಷರವನ್ನು ಕಲಿಸುತ್ತೇನೆ. ನಿನಗೆ ಹೇಳ್ಕೊಡ್ತೀನಿ. ನಾಳೆ ನಿಮಗೆ ಬಾಕಿ ಮತ್ತು ಕಡು ತಂದು ಕೊಡ್ತೀನಿ. ಬಾಕಿಯ ಮೇಲೆ ಕಡಿಮೆನಿಂದ ಬರೆಯುವುದು ಸುಲಭ. ಜ್ಯೋತಿ ಬಣ್ಣ ಕಲಿಸ, 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 ಜ್ಯೋತಿ ಬಣ್ಣ ಸಾವಿತ್ರಿ, ನೀನು ಅಕ್ಷರ ಕಲಿಯಬೇಕು. ಇವತ್ತಿನಿಂದಲೇ ನಾನು ನಿಮಗೆ ಅಕ್ಷರ ಬೇಕು. ಅ ಅಂದ್ರೆ ಅರಸ. ಅ ಅಂದ್ರೆ ಅರಸ. ನನ್ನ ಜ್ಯೋತಿವ ಅರಸ.
ಕಲಿಕೆಯ ಆಸಕ್ತಿ ಜ್ಯೋತಿಬಾರನಿಗೆ ಹೊಸ ಸ್ಫೂರ್ತಿ. ಏನೇ ತೊಳೆಯಪ್ಪ, ಅವಳು ಕಲಿತು ಉದ್ಧಾರ ಮಾಡಿದ್ರು ಯಾರನ್ನು? ಗೆಳೆಯ, ಯಾರನ್ನ ಉದ್ಧಾರ ಮಾಡ್ತಾಳೋ ಇಲ್ವೋ ತಿಳಿಯೋದಿಲ್ಲ. ಆದ್ರೆ ಅಂದು ಆ ಕಾಲಘಟ್ಟದಾಗಿ ಅಕ್ಷರ ಕಲಿಯೋಕೆ ಅಂತ ಪಾಠಿ ಹೇಳ್ತಲ್ಲ, ಅಷ್ಟು ಸಾಕು. ನಿನ್ನ ನೋಡಿದ್ರೆ ಸಾಕು. ನಾವೇ ಅವರ ಮನೆಗೆ ಹೋಗಿ ಕಣ್ಣು ತುಂಬಿಸ್ಕೊಂಡು ನಡೆ. ಬೈ, ಅದೇನು ಕೈಯಾಗಿ ಹಿಡ್ಕೊಂಡು ನಮ್ಮ ಜ್ಯೋತಿಬಾಯಿ ಇತ್ತಲೇ ಬರುತ್ತಿದ್ದಾನೆ. ಅಯ್ಯಲೇ, ಅವನ ಕೈಯಲ್ಲಿರೋದು ಬ್ಲಾಕ್ ಬೋರ್ಡ್. ಅವರ ಮನೆಯಲ್ಲಿ ವಿದ್ಯಾರ್ಥಿನಿ ಒಬ್ಬಳಿದ್ದಾಳೆ, ಅವಳಿಗೆ ಅಕ್ಷರ ಕಲಿಸಕ್ಕೆ ಅಂತ ಹೊರಟಿದ್ದಾನೆ. ಆ ಸರಸವಳ ಜೊತೆಗೆ ನಾವು ನಾಲ್ಕಕ್ಷರ ಕಲಿತೇವಾ? ಅವಶ್ಯ ಕಲಿಬಹುದು. ಅದಕ್ಕೇನಂತೆ ನೋಡ್ತಾನೆ ನಾವು ಕಲ್ತಾಯ್ತಪ್ಪ. ನಡೆ ಹೋಗೋಣ. ಸಾವಿತ್ರಿ, ನಿನ್ನೆ ಕಲಿತಿದ್ದು ಬರೀ ಮುಂದಿನದನ್ನು ಹೇಳಿಕೊಡ್ತೀನಿ. ಹಾ. ಅಂದ್ರೆ ಅರಸ. ಆ ಅಂದ್ರೆ ಆನೆ. ಆ ಅಂದ್ರೆ ಆನೆ. ಈಗ ಹೇಳು. ಈ ಅಂದ್ರೆ ಈ ಅಂದ್ರೆ ಇಲಿ. ಆ ಅಂದ್ರೆ ಅರಸ. ಅಯ್ಯಂದ್ರೆ ಜ್ಯೋತಿಬಾ, ಏನಪ್ಪ ದೇವ್ರಿ, ಇದೇನ್ ನೋಡ್ತಿದ್ದೀನಿ ನಾನು? ಇದನ್ನ ತೋರಿಸೋದ್ರ ಬದಲು ನನ್ನ ಕೂಡ ನನಗೆ ಮಾಡೋದಿತ್ತಲ್ಲಪ್ಪ ದೇವ್ರೆ. ಮೊದಲೇ ಈ ಬ್ರಾಹ್ಮಣರನ್ನು ನರಕದ ಬಯಸಿದ್ದಾರೆ, ಅಂಥದ್ರಲ್ಲಿ ಸುಳ್ಳದ ಜಾತಿಯನ್ನು ಅಕ್ಷರ ಕಲಿಯುವುದೇ? ಜ್ಯೋತಿಬಾ, ಇದೇನು ಮಾಡ್ತೀವಿ? ಅಕ್ಷರಗಳನ್ನು ಕಲಿಸುತ್ತಿದ್ದೆ. ಅದನ್ನು ಮಾಡಬೇಡ, ಅದು ಧರ್ಮದ್ರೋಹದ ಕೆಲಸ ಅಂತ ನಾನು ಇದರಿಂದ ನಿನಗೆ ಹೇಳಿದ್ದೆ. ಅಪ್ಪ, ಈಗ ನಾನೇನು ಮಾಡುತ್ತೇನೆ ಅನ್ನೋದನ್ನು ಮಾಡದಿದ್ದರೆ ಧರ್ಮದ್ರೋಹದ ಕೆಲಸವಾಗುತ್ತದೆ. ನೋಡ್ರಿ ನೋಡಿ, ಶೂದ್ರನು 4 ಅಕ್ಷರ ಕಲಿತರೆ ಹೇಗೆ ರಾಕ್ಷಸನಾಗುತ್ತಾನೆ ಎಂದು ಮನು ಧರ್ಮಶಾಸ್ತ್ರದಲ್ಲಿ ಈಗಾಗಲೇ ಹೇಳಿದ್ದಾನೆ. ನಾನಿಲ್ಲಿರುವುದೇ ಮಹಾಪಾಪ. ನೋಡು ನೋಡು, ನಿನ್ನ ಈ ಕೃತ್ಯದಿಂದ ಸಾಕ್ಷಾತ್ ಭೂಸುರನೇ ಓಡಿ ಹೋದ. ಅಪ್ಪ, ಅವನು ಭೂಸುರೇನೆಂದು ನಿನಗೆ ಯಾರು ಹೇಳಿದರು? ಮತ್ತೆ ಅವರು ಓಡಿ ಹೋದರೆ ನಿನಗೇಕೆ ಕಷ್ಟ ಬರುತ್ತದೆ? ಬ್ರಾಹ್ಮಣರು ಭೂಮಿಯ ಮೇಲೆ ದೇವರಲ್ಲವೇ? ಹಾಗೆಂದು ಹೇಳಿದವರು ಯಾರು? ನೀಲಕಂಠ ಶಾಸ್ತ್ರಗಳು ಹಾಗೆ ಹೇಳಿದರು. ಸ್ವತಃ ದೇವರೇ ಬಂದವರಿಗೆ ಹೇಳಿದರಂತೆ. ಎಂತೆಂಥವರು ದೇವರನ್ನು ಹುಡುಕುತ್ತಾ ಕಾಡು ಮೇಡು ಅರಿಯುತ್ತಿರುವಾಗ ಈ ನೀಲಕಂಠ ಶಾಸ್ತ್ರಿಗಳಿಗೆ ದೇವರು ಭೇಟಿಯಾಗಿದ್ದನೆಂದರೆ ಸಾಮಾನ್ಯ ಸಂಗತಿಯೇ. ಅದನ್ನು ನೀನು ನಂಬಿಬಿಟ್ಟೆಯಲ್ಲ. ಶೂದ್ರನ ನಂಬುಗುಣವನ್ನು ಅವರೆಲ್ಲರೂ ದುರುಪಯೋಗಪಡಿಸಿಕೊಳ್ಳುತ್ತಿದ್ದಾರೆ. ಹಾಗಾದ್ರೆ ಇದು ಸುಳ್ಳು ಅಂತ್ಯಾ? 100ಕ್ಕೆ 100ರಷ್ಟು ಸುಳ್ಳು. ಈ ಜನ ಸುಳ್ಳಿನ ಕಥೆಗಳನ್ನು ಹೇಳುತ್ತಾ ನಮ್ಮನ್ನು ದಿಕ್ಕು ತಪ್ಪಿಸುತ್ತಿದ್ದಾರೆ. ಅವರ ಈ ಮೋಸದ ಬಳಿ ಇಲ್ಲಿ ನಾವು ಸಿಕ್ಕಿಕೊಂಡಿದ್ದೇವೆ. ನೋಡ್ ಜ್ಯೋತಿಬಾ, ನಾನು ನೀನು ಅಕ್ಷರ ಕಲಿಯೋದನ್ನ ಒಪ್ಪಿದ್ದೆ, ಆದ್ರೆ ಸಾವಿತ್ರಿಗೂ ಅಕ್ಷರ ಕಲಿಸುವ ಮೂಲಕ ಧರ್ಮದ್ರೋಹದ ಕೆಲಸ ಮಾಡ್ತಿದ್ದೆ ಅಂತಿದೆ. ಕೂಡಲೇ ನಿಲ್ಸು. ಸಾವಿತ್ರಿ, ನನ್ನಿಂದಾಗಿ ನೀವು ಬೈಗಳು ಕೇಳಬೇಕಾಗಿತ್ತು. ಸಾವಿತ್ರಿ, ಇದು ಆರಂಭ. ಟೀಕಿಸುವ ಎದುರಿ ನನ್ನ ಕೆಲಸವನ್ನು ಅರ್ಧಕ್ಕೆ ನಿಲ್ಲಿಸುವುದಿಲ್ಲ. ಸಾವಿತ್ರಿ, ನಾನೊಂದು ಉಪಾಯ ಮಾಡಿದ್ದೇನೆ. ಹೊಲಕ್ಕೆ ಹೋದಾಗ ಭೂತಾಯಿಯನ್ನೇ ಅಡಿಗೆ ಮಾಡಿಕೊಂಡು ಅಕ್ಷರವನ್ನು ಕಲಿ. ಹೀಗೆ ಹೊಲದಲ್ಲಿ ಅಕ್ಷರಗಳ ಅಭ್ಯಾಸ ಆರಂಭವಾಯಿತು. ಸಾವಿತ್ರಿಯ ಗ್ರಹಣಶಕ್ತಿ ಚೆನ್ನಾಗಿತ್ತು, ಒಂದೇ ಬಾರಿಗೆ ಕಲಿಯುತ್ತಿದ್ದವು. ಎಲ್ಲವನ್ನು ಗಮನಿಸಿದ ಸುಗುಣಾಬಾಯಿ ತನಗೂ ಅಕ್ಷರಗಳ ಕಲಿಸುವುದು ತುಂಬಾಗುತ್ತಿದ್ದಳು. ಅಯ್ಯೋ, ಅಷ್ಟು ಮಾತ್ರವಲ್ಲಪ್ಪ, ಹೊಲದಲ್ಲಿ ಕೆಲಸ ಮಾಡುತ್ತಿದ್ದ ರೈತರ ಮಕ್ಕಳು ಸಹ ಅಕ್ಷರ ಕಲಿಯಲು ಮುಂದಾದರು. ಈ ಎಂದು ದಾಂಧಲೆ ಎಬ್ಬಿಸುತ್ತಿದ್ದರು. ಅದೇ ಮಾರ್ಗದಲ್ಲಿ ಹೋಗುತ್ತಿದ್ದ ತಲಾಟಿ ಕುಲಕರ್ಣಿ ಮತ್ತು ದೇಶಪಾಂಡೆ ಗದ್ದರು ಕೇಳಿ ಕುತೂಹಲದಿಂದ ಈ ದೃಶ್ಯ ನೋಡಿ ಸ್ತಂಭಿಭೂತನಾಗುವುದು. ಆಮೇಲೆ ನೋಡೇ ನಡೆ ಹೋಗೋಣ.
ಬನ್ನಿ ಕೂತ್ಕೊಳ್ಳಿ. ಆ? ಕಲ್ತ್ಕೊಳ್ಳೋಣ. ಅದಕ್ಕೆ ಬನ್ನಿ. ಯಾರಿನಲ್ಲಿ ಜ್ಯೋತಿಬಾ, ಏನ್ ನಡೆಸಿರುವೆ? ಅವರಿಗೆ ಅಕ್ಷರಗಳ ಬಗ್ಗೆ ಪರಿಚಯ ಮಾಡಿಸುತ್ತಿದ್ದೆ. ನೀನಂತೂ ಧರ್ಮದಂಡ. ನಿನ್ನಿಂದ ಈ ಮೂರ್ಖ ಜನರು ನರಕಕ್ಕೆ ಹೋಗುವರು. ಗಲಾಟೆ ಕಾಕ, ಹೇಳಿ, ನಾನು ಮಾಡಿದ ಧರ್ಮದ್ರೋಹದ ಕೆಲಸವೇನು? ಮತ್ತೆ ಇವರೇ ನರಕಕ್ಕೆ ಹೋಗಬೇಕು? ಯಾಕಂದ್ರೆ ನೀನು ಮಾಡ್ತಿರೋದು ಧರ್ಮದಂಡನ ಕೆಲಸ. ಅದರಲ್ಲಿ ಇವರೆಲ್ಲ ಭಾಗಿಗಳು. ಇವರಿಗೆಲ್ಲ ನರಕ ಪ್ರಾಪ್ತಿ ನಿಶ್ಚಿತ. ಗಲಾಟೆ ಕಾಕ, ನಾನು ಯಾವತ್ತೂ ಧರ್ಮದಂಡನ ಕೆಲಸವೂ ಮಾಡಿಲ್ಲ. ಹಾಗಾದ್ರೆ ಇದೇನು ಜ್ಯೋತಿಬಾ? ಅಕ್ಷರಗಳು ಗಲಾಟೆ ಕಾಕ, ಅಕ್ಷರಗಳು ಸರಸ್ವತಿಯ ಪ್ರತೀಕಗಳ ಬಗ್ಗೆ ಅಪದ ಆಡಬೇಕು. ನಾನು ಅದನ್ನೇ ಹೇಳ್ತಿದ್ದೀನಿ, ನಿನ್ನ ಮಲಿನ ಕೈಗಳಿಂದ ಸರಸ್ವತಿಯನ್ನು ಮುಟ್ಟಿ ಮಲಿನ ಮಾಡಬೇಡ ಅಂತ. ಅವುಗಳನ್ನು ಬರೆಯುವ ಮೊದಲು ನನ್ನ ಕೈಗಳನ್ನು ನೀರಿನಿಂದ ಸ್ವಚ್ಛ ಮಾಡಿಕೊಳ್ಳಿ. ಮೂರ್ಖ, ನೀರಿನಿಂದ ಕೈ ತೊಳೆದುಕೊಂಡರೆ ಅವು ಸ್ವಚ್ಛವಾಗಿ ಬಿಡುತ್ತಾವೇನು? ಎಲ್ಲಾ ಸಮುದ್ರಗಳ ನೀರಿನಿಂದ ಕೈ ತೊಳೆದುಕೊಂಡರೂ ಶೂದ್ರನಾದ ನಿನ್ನ ಕೈಗಳು ಯಾವತ್ತೂ ಶುದ್ಧವಾಗುವುದಿಲ್ಲ. ನೀನು ಹುಟ್ಟ ಶೂದ್ರ ಮುಂದೆದು. ಮುಂದಿನ ಜನ್ಮದಲ್ಲಿ ಹಂದಿಯಾಗಿ ಹುಟ್ಟುತ್ತೀಯ. ಓಹೋ, ವರಾಹ ಸಾಕ್ಷಾತ್ ವಿಷ್ಣುವೇ ಹಂದಿಯಾಗಿ ಹುಟ್ಟಿದ ಕಥೆ ತಮಗೆ ಗೊತ್ತಿದೆ ಅಂದುಕೊಂಡಿದ್ದೆ. ಅದು ಹಂದಿಯನು, ವರಾಹ. ವರಾಹ 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 ಸಂಸ್ಕೃತದಲ್ಲಿ ವರಾಹ, ನಮ್ಮ ಭಾಷೆಯಲ್ಲಿ ಅದು ಹಂದಿ. ಬಹುಶಃ ಎರಡೂ ಭಾಷೆಗಳ ನಡುವಿನ ಅರ್ಥ ತಮಗೆ ಗೊತ್ತಿದೆ ಅಲ್ಲವೇ? ಅದೆಲ್ಲ ಪುರಾಣದ ಕಥೆ. ನಿನಗೇನು ತಿಳಿಯಬೇಕು? 4 ಅಕ್ಷರಗಳನ್ನು ಓದಿದ ನಿನ್ನ ತಲೆ ಕೆಟ್ಟಿದೆ. ನಿನಗೆ ಮೋಕ್ಷ ದೊರೆಯುವುದಿಲ್ಲ. ಖಂಡಿತ ಹಾಳಾಗೋಗ್ತೇ ಜ್ಯೋತಿಬಾ. ಗಲಾಟೆ ಕಾಕ, ನಾನು ಯಾವತ್ತೂ ಧರ್ಮದ್ರೋಹದ ಕೆಲಸವೂ ಮಾಡಿಲ್ಲ. ನನಗೆ ಮೋಕ್ಷ ಸಿಗುವುದೋ ಇಲ್ಲವೋ ಗೊತ್ತಿಲ್ಲ. ನನ್ನ ಮೋಕ್ಷದ ಬಗ್ಗೆ ನೀವೇಕೆ ತಲೆಗೆಡಿಸಿಕೊಳ್ಳಬೇಕು? ನೀನು ಹೇಗಾದ್ರೂ ಹಾಳಾಗೋಗು. ಆದರೆ ವಿದ್ಯಾರ್ಥಿ ದೇವತೆ ಸರಸ್ವತಿಯನ್ನು ಮಲಿನ ಮಾಡಬೇಡ. ವಿದ್ಯಾದೇವತೆ ಸರಸ್ವತಿಯನ್ನು ನಾನು ಮಲಿನ ಮಾಡುತ್ತಿಲ್ಲ. ನಿಮ್ಮೆಲ್ಲರಿಂದ ಕೈದಿಯಾಗಿರೋಳನ್ನು ಮುಕ್ತಳನ್ನಾಗಿಸುತ್ತಿದ್ದೆ. ಆಕೆಯಿಂದ ಸೆರೆಂದ್ರ ಬಿಡಿಸಕ್ಕೆ ನೀನು ಯಾರು? ಹುಳ ಬಿಡಿಸಾಯ್ತು ಜ್ಯೋತಿಬಾ. ಆಯ್ತು ಕಾಕ, ನಿಮ್ಮ ಶಾಪ ಫಲಿಸಲಿ. ಆದಷ್ಟು ಬೇಗ ಸರಸ್ವತಿ ನಿಮ್ಮಿಂದ ಮುಕ್ತಳಾಗಲಿ. ನೋಡಿ ಗಲಾಟೆ ಕಾಕ, ಸರಸ್ವತಿ ಹೇಳಿದ ಅಕ್ಷರಗಳ ಮೇಲೆ ಮೂತ್ರವೆಂದು ಮಲಿನ ಮಾಡುತ್ತಿರುವ ಯಾರು? ಈ ಸೂತ್ರ ಮುಂದೆ ಮುಟ್ಟಿ ಮನೆಗೆ ಮನೆವು ಮೊದಲು ಮಡಿಯಾಗಬೇಕು. ನಡೀನಿ. ಇದೆಲ್ಲ ಇದ್ದಿದೆ. ನಾವು ಯಾವುದರಿಂದ ಹೊರಬರಬೇಕಾಗಿದೆ ಎಂಬುದು ನಮಗೆ ನಿಚ್ಚಳವಾದರೆ ಸಾಕು. ಜ್ಯೋತಿಬಾ ಧರ್ಮ ಕೆಡಿಸುತ್ತಿದ್ದಾನೆ. ಮಾಧವನಂತ ಬ್ರಾಹ್ಮಣ ಅವನನ್ನು ಪ್ರೋತ್ಸಾಹಿಸುತ್ತಿದ್ದಾನೆ. ಅವನ ತಂದೆ ತಾಯಿಗಳಿಗೆ ಬಹಿಷ್ಕಾರ ಹಾಕಬೇಕು. ಅಷ್ಟು ಮಾತ್ರವಲ್ಲ, ಬುಧವಾರ ಮಾಡಿಯ ಸರ್ಕಾರಿ ಶಾಲೆಯಲ್ಲಿ ಓದುತ್ತಿರುವ 6
6 ವಿದ್ಯಾರ್ಥಿಗಳ ತಂದೆ ತಾಯಿಗಳಿಗೆ ಧಮಕಿ ಹಾಕಬೇಕು. ನೋಡಿ, ಈ ಶೂದ್ರ ಹೆಂಗಸರು ಅಕ್ಷರ ಕಲಿತರೆ ಅವೇ ಅಕ್ಷರಗಳು ಅವರ ಗಂಡಸರ ಊಟದ ತಾಟಿನಲ್ಲಿ ಹುಳುಗಳಾಗಿ ಬರುತ್ತದೆ ಎಂದು ವೇದದಲ್ಲಿ ಸಾರಿದೆ. ಅಯ್ಯೋ ದೇವತೆ, ಮುಂದೆ ಈ ಲೋಕದ ಗತಿಯೇನಪ್ಪ? ವೇದಗಳ ಪಾಂಡಿತ್ಯ ಪಡೆದಿರುವ ರಂಗನಾಥಾಚಾರ್ಯರೇ, ಇದಕ್ಕೆಲ್ಲ ನಿಮ್ಮ ಧರ್ಮಶಾಸ್ತ್ರದಲ್ಲಿ ನಿಯಮಗಳನ್ನು ತಿಳಿಸಿ ಹೇಳಿ ಸ್ವಾಮಿ. ಮನು ಧರ್ಮ ರಕ್ಷಣೆಗಾಗಿ ಅನೇಕ ನಿಯಮಗಳನ್ನು ರಚಿಸಿದ್ದಾನೆ. ಆ ನಿಯಮಗಳು ಸಮಾಜದ ಒಳಿತಿಗಾಗಿಯೇ ರೂಪಿಸಲ್ಪಟ್ಟವುಗಳು. ಬ್ರಾಹ್ಮಣನ ಸರಿಸಮಾನವಾಗಿ ಆಸೀನರಾಗುವ ಶೂದ್ರನಿಗೆ ಸೊಂಟದಲ್ಲಿ ಬರೆ ಹಾಕಿ ಊರಾಚೆ ಕೂಡಬೇಕೆಂದು ಹೇಳಿದ್ದಾನೆ. ಜ್ಯೋತಿಬಾ ಬ್ರಾಹ್ಮಣ ಸಮುದಾಯವನ್ನು ಬೈದು ಅವಮಾನಿಸುತ್ತಿದ್ದಾನೆ. ಬ್ರಾಹ್ಮಣರು ಈ ದೇಶದ ಶತ್ರುಗಳು ಎಂದು ಬಿಂಬಿಸುತ್ತಿದ್ದಾನೆ. ಜ್ಯೋತಿಬಾನ ಕಮ್ಮುಕಿನಿಂದ ಅಕ್ಷರ ಕಲಿಯಲು ಬಂದಿರುವ 2 ಶೂದ್ರ ಹೆಂಗಸರು ಧರ್ಮದ್ರೋಹಿಗಳು. ಹೌದೌದು, ಧರ್ಮದ್ರೋಹಿಗಳಷ್ಟೇ ಅಲ್ಲ, ದೇಶದ್ರೋಹಿಗಳು ಕೂಡ. ರಾಷ್ಟ್ರಕ್ಕೆ ಧರ್ಮದ ಮಾರ್ಗದಲ್ಲಿ ನಡೆದರೆ ಮಾತ್ರ ಅದು ಸರಿದಾರಿಯಲ್ಲಿ ಚಲಿಸುತ್ತದೆ. ಇಲ್ಲದಿದ್ದರೆ ಅದು ಅವ್ಯವಸ್ಥೆ ಆಗವಾಗುತ್ತದೆ. ಯಾವುದೇ ಶುಭ ಕಾರ್ಯಕ್ಕೆ ಸ್ತ್ರೀ ವರ್ಜಳು, ಅದರಲ್ಲೂ ಅವಳು ಅಕ್ಷರಗಳನ್ನಂತೂ ಮುಟ್ಲೇಬಾರದು. ಈ 2 ಹೆಂಗಸರನ್ನು ಬೀದಿಯಲ್ಲಿ ಹೊಡೆದರೂ ಅದು ಧರ್ಮಕ್ಕೆ ಸಂಗಜಯವಾಗುತ್ತದೆ. ಆದರೆ ನಾನು ಸಾವಿತ್ರಿ ಮತ್ತು ಸುಗುಣಬಾಯರನ್ನು ಬೀದಿ ಹೊಡೆಯುತ್ತಿಲ್ಲ. ಈಗ ದೇಶದಲ್ಲಿರುವುದು ಇಂಗ್ಲಿಷರ ಸರ್ಕಾರ. ಪೇಶ್ವೆಗಳ ಆಡಳಿತದಲ್ಲಿ ನಾವು ಹೇಳಿದ್ದೆಲ್ಲ ನಡೆಯುತ್ತಿತ್ತು. ಆದರೆ ಈಗ ಪರಿಸ್ಥಿತಿ ಬಿಗಡಾಯಿಸಿದೆ. ಗವರ್ನರ್ ಜನರಲ್ ಲಾರ್ಡ್ ವೆಲ್ಲೆಸ್ಲಿ ಸತಿ ಪದ್ಧತಿ, ಶಿಶು ಹತ್ಯೆ, ಬಾಲ್ಯ ವಿವಾಹಗಳನ್ನು ನಿಷೇಧಿಸಿ ಕಾಯ್ದೆ ತಂದಿದ್ದಾನೆ. ಆಂಗ್ಲರೇ ಎಲ್ಲೆಡೆ ಶಾಲೆಗಳನ್ನು ತೆರೆಯುತ್ತಿದ್ದು ಅದರಲ್ಲಿ ಶೂದ್ರ ಹುಡುಗರನ್ನು ಸೇರಿಸಿಕೊಳ್ಳುತ್ತಿದ್ದಾರೆ. ಸಾವಿತ್ರಿ ಸುಗುಣಾಬಾಯಿ ಸೇರಿರುವುದು ಕಂಪನಿ ಸರ್ಕಾರದ ಶಾಲೆಗೆ. ನಾವು ಈಗ ಏನಾದರೂ ಮಾಡಕೊಂಡರೆ ಅದು ನಮ್ಮ ಬುಡಕ್ಕೆ ಬರುತ್ತದೆ. ನಾವು ಹುಷಾರಾಗಿ ಕೆಲಸ ಮಾಡಬೇಕಾಗುತ್ತದೆ. ಹಾಗಾದರೆ ಈಗೇನು ಮಾಡೋಣ? ಜಗದ್ಗುರು ಆಚಾರ್ಯರ ಬಳಿಗೆ ಹೋಗಿ ಇದಕ್ಕೆಲ್ಲ ಮಾರ್ಗಗಳನ್ನು ಕೇಳೋಣ. ನಡೆ. ಗೋವಿಂದ, ಪುಣೆಯಲ್ಲಿ ಏನೇನು ನಡೀತಿದೆ ಗೊತ್ತಿದೆ ನಿನ್ಗೆ? ಸುದ್ದಿಗಳು ನನ್ನಿಂದ ಏನಾದರೂ ತಪ್ಪಾಗಿದೆ, ಕ್ಷಮಿಸಿ. ನಿನ್ನ ಮಗ ಶಾಲೆ ಕಲಿಸುತ್ತಿದ್ದಾನೆ, ಅದೇ ಧರ್ಮ ಬಾಹಿರವಾದ ಕೆಲಸ. ಆದರೆ ಈಗ ನಿನ್ನ ಸೊಸೆ ಮತ್ತು ಸುಗುಣಬಾಯಿಯವರನ್ನು ಅಕ್ಷರ ಕಲಿಯಲು ಕಲಿಸುತ್ತಿರುವಂತೆ ಎಷ್ಟು ಸೊಕ್ಕು ಬಂತೆ ನಿನಗೆ? ಅವರಿಬ್ಬರು ಅವಾಯಿತು. ನನ್ನ ಮಗ ಒಂದಿಷ್ಟು ಮಂಡ, ಅವ್ರು ದಿನ ಶಾಲೆ ಹೋಗ್ತಿದ್ದಾರೆ ಅಷ್ಟೇ. ಯಾರಿಗೆ ಹೇಳ್ತಿದ್ಯಾ? ಬೆಕ್ಕು ಕಣ್ಣು ಮುಚ್ಚಿ ಹಾಲು ಕುಡಿದರೆ ಲೋಕ ಕೊಡೆ, ಅದರ ಗುಂಡೆಯ ಮೇಲೆ 2 ಏಟು ಬಿದ್ದರೆ ಸತ್ಯವೇನೆಂದು ತಿಳಿಯುತ್ತದೆ. ನಿನ್ನ ಮನೆಯಲ್ಲಿ ನಡೆಯುತ್ತಿರುವುದು ಇದೆ. ವಯಸ್ಸಾಯಿತೆ ಹೊರತು ಬುದ್ಧಿ ಬೆಳೆದಿಲ್ಲ ನಿಮಗೆ. ನಿಮ್ಮ ಕಾರಣದಿಂದ ಇಡೀ ಸಮಾಜವನ್ನೇ ನರಕಕ್ಕೆ ತಳ್ಳುತ್ತಿದ್ದೀರಿ. ನೋಡು ಗೋವಿಂದರಾವ್, ನನಗೀಗ ಧರ್ಮ ಸಂಸ್ಥಾನದಿಂದ ಆದೇಶ ಬಂದಿದೆ. ಈ ಧರ್ಮದ್ರೋಹದ ಕೆಲಸ ಈಗಿಂದೀಗಲೇ ನಿಲ್ಲದೆ ಹೋದರೆ ಮುಂದೆ ಆಗುವ ಅನಾಹುತಗಳಿಗೆ ನಾವು ಜವಾಬ್ದಾರರಲ್ಲ. ಇವತ್ತು ಮಾತ್ರ ಸುಮ್ಮನೆ ಬಿಡ, ಅದ್ಯಾಯ್ತು ಹೋಗಿದ್ರು 1 ದಿನ 2 ದಿನ ಅಲ್ಲೋಡು, ಸಾವಿತ್ರಿ ಸಾಬ್ರು ಹುಡುಗಿನ ಜೊತೆ ಕರ್ಕೊಂಡ್ ಬರ್ತಿದ್ದಾಳೆ. ಒಂದ್ರ ಜೊತೆ ಇನ್ನೊಂದು. ಇವಳು ಉಸ್ಮಾನ್ನ ತಂಗಿ ಅಲ್ವೇನೋ? ಹೌದಪ್ಪ, ಅದೇ ನಮ್ಮ ಕಾಟ ಒಬ್ಬಳೆ ತಡೆಯಕ್ಕಾಗುತ್ತೆ, ಜೊತೆಗೊಬ್ಬಳೆ ಕಡೆಯಿಂದ ಒಳ್ಳೆ. ಇವ್ರನ್ನ ನಾವು ಸುಮ್ಮನೆ ಬಿಡ್ತೀವಿ. ಫಾತಿಮಾ, ನಿನ್ನ ಹಣೆ ಬರೋನು ಕೆಟ್ಟಿದೆ ಬಿಡು. ಇವಳ ಜೊತೆ ಯಾಕೆ ಬಂದೆ? ಮನೆ ಕೆಲಸ ಇಲ್ವಾ? ಭಯ್ಯ, ಹಾಗೆಲ್ಲ ಮಾತಾಡ್ಬೇಡಿ. ಸಾವಿತ್ರಿ ದೀದಿ ನಮ್ಗೆ 4 ಅಕ್ಷರ ಕಲ್ಸ್ಕೊಟ್ಟಿದ್ದಾರೆ. ಇವರಿಗೆ ಸಹಾಯ ಆಗ್ಲಿ ಅಂತ ಭಯ್ಯ ಕಲ್ಸ್ಕೊಟ್ಟಿದ್ರೆ ನೀವು ನೋಡಿದ್ರೆ ಹೇಗೆ ಮಾತಾಡ್ತೀರಲ್ಲ. ಮಗಳು ಇವಳು ಮಾತಾಡ್ತವಳೆ. ತಕ್ಕ ಬಂತೆ. ಇಲ್ಲಿ ತನಕ ನಮ್ಮ ಮಾತುಗಳನ್ನ ಕಸಿದುಕೊಂಡವರು ನೀವೇ ತಾನೆ. ಕಂಪನಿ ಸರ್ಕಾರ ನಮಗೆ ಮಾತಾಡುವ ಹಕ್ಕನ್ನು ಕೊಟ್ಟಿದೆ. ದಯವಿಟ್ಟು ನಮ್ಮ ಪಾಡಿಗೆ ನಮ್ಮನ್ನು ಬಿಟ್ಟು ಬಿಡಿ. ಹೀಗೆ ಬಿಟ್ರೆ ಇವಳು ಅವಳಿಗಿಂತ ಜಾಸ್ತಿನೇ ಮಾತಾಡ್ತಾ. ಆ ಸಾವಿತ್ರಿ ಮೇಲೆ ಅಲ್ಲಿರೋ ಗಲಿತಿನ ಹೆಸರಿ ಈ ಸಾವು ಹುಡುಗಿನ ನಾನು ವಿಚಾರಿಸ್ಕೊತೀನಿ.
ಕಿಡಿಗೇಡಿಗಳ ಮೇಲೆ ಹರಿಹಾಯ್ದು ಏಟು ಕೊಟ್ಟಾಳೆಂಬ ವಿಚಾರ ಲಂಡನ್ವರೆಗೂ ಪಸರಿಸಿತು. ಪೆಟ್ಟು ತಿಂದವರು ಅವಮಾನದಿಂದ ಊರನ್ನೇ ಬಿಟ್ಟು ಹೋದ್ರು. ಅಯ್ಯೋ ಗೆಳೆಯ, ಇನ್ನು ನಮ್ಮ ಪ್ರವಾರ ಸಾಕಪ್ಪ. ತಾಯಿ ಸಾವಿತ್ರಿ ಬಾಯಿ ಅನುಭವಿಸಿದ ತನ್ನ ಕಥೆಯನ್ನು ತಾನೇ ಹೇಳಿಕೊಳ್ಳಲಿ. ನಾವು ಕಣ್ಣಾಗುವ ಕಿವಿಯಾಗುವ. ಹಾ, ಆದರೂ ಬಿಡೆಯವರ ವಿಚಾರದಲ್ಲಿ ಬ್ರಾಹ್ಮಣರ ಸಮಾಜದ ಧರ್ಮ ಮಾತಾಡಲು ಕೊಟ್ಟ ಕಿರುಕುಳ ವಿವರಿಸಲೇಬೇಕು. ಸರಿ ಹೇಳು. ನಾವೆಲ್ಲ ತಪ್ಪು ತಿಳಿದಿದ್ದೇವೆ. ಬ್ರಾಹ್ಮಣರನ್ನ ಕೆಟ್ಟವರು ಅಂತ. ಆದರೆ ಸಾವಿತ್ರಿಬಾಯಿ ಜ್ಯೋತಿಬಾ ಅವರಿಗೆ ನೆರವಾದವರಲ್ಲಿ ಅನೇಕ ಬ್ರಾಹ್ಮಣರಲ್ಲಿದೆಯಾ? ಹೌದು ಗೆಳೆಯ. ಜ್ಯೋತಿಬಾನ ಇನ್ನೊಬ್ಬ ಗೆಳೆಯ ವಿಷ್ಣು ಪಂತ ಅವನು ಕೂಡ ಶಿಕ್ಷಕನಾಗಿ ಸೇರಿಕೊಂಡ. ವಾಳ್ಬೇಕರ, ಗಾವಂದೆ ಇನ್ನೂ ಮುಂತಾದವರು ಅವರ ಬೆಂಬಲಕ್ಕಿದ್ದರು. ಅಯ್ಯೋ, ಕತೆ ಹೇಳಿದ್ರೆ ಬೇಕಾದಷ್ಟು ಹೇಳ್ಬೋದು. ಹೌದೌದು, ಒಂದೇದಿಂದ ಕತೆ ಮುಗಿಯೋದಲ್ಲ. ಇಲ್ಲ, ಸಾವಿರಾರು ವರ್ಷಗಳ ಸೆರೆವಾಸ 1 ಶತಮಾನದಲ್ಲಿ ವಿಮೋಚನೆ ಆಗ್ತದೆ. ತಾಯಿ ಸಾವಿತ್ರಿ ಬಾಯಿ ಜ್ಯೋತಿಬಾ ಹಚ್ಚಿದ ಕಿಡಿ ಹೇಗೆಲ್ಲ ವ್ಯಾಪಿಸಿತು ಅಂತ ನೋಡೋಣ ನಡೆ. ಶಾಲೆ ಕಲಿಯಿರಿ, ಕಿತ್ತು ಬಿಸಾಡಿ ಜಾತಿ ಭೇದಗಳ ಬೇಡಿಗಳನ್ನು. ಕಲಿಯಬೇಕಾ? ಬಂದಿದೆಗಳ ಅವಕಾಶ. ಶಾಲೆ ಕಲಿಯಿರಿ, ಕಿತ್ತು ಬಿಸಾಡಿ ಜಾತಿ ಭೇದಗಳ ಬೇಡಿಗಳನ್ನು. ಯಶಸ್ವಿ ಗಂಡಿನ ಹಿಂದೆ ಹೆಣ್ಣು ಅಂತಾರೆ. ನಾನು ಅದನ್ನ ನಿರಾಕರಿಸುತ್ತೇನೆ. ನನ್ನ ಹಿಂದೆ ನನ್ನ ಗಂಡ ಜ್ಯೋತಿಬಾ ಇದ್ದಾರೆ. ಮೈ ಮೇಲೆ ಗಲೀಜೆಸದವರ ಮೇಲೆ ಹರಿಹಾಯ್ದ ವಿಚಾರ ಕಾಳ್ಗಿಚ್ಚಿನಂತೆ ಹೋಗಿದೆ. ಜ್ಯೋತಿಬಾ ಜೊತೆ ನನ್ನ ಕೆಲಸಕ್ಕೆ ಸಹಸ್ರ ಕೈಗಳು ಕೂಡಿಕೊಂಡಿದ್ದವು. 4 ವರ್ಷಗಳ ಅವಧಿಯಲ್ಲಿ 18 ಶಾಲೆಗಳನ್ನು ತೆರೆದು ಎಲ್ಲ ಕನ್ಯಾ ಶಾಲೆಗಳ ವಿದ್ಯಾರ್ಥಿನಿಯರು ಉತ್ತಮ ರೀತಿಯಲ್ಲಿ ಉತ್ತೀರ್ಣರಾಗಿದ್ದ ವಿದ್ಯಾರ್ಥಿಗಳಿಗೆ ಪ್ರಶಸ್ತಿ ಪತ್ರ ನೀಡುವ ಸಮಾರಂಭವನ್ನು ವಿಶ್ರಮ ಬಾಗ್ ಬಾಳೆಯಲ್ಲಿ ಏರ್ಪಡಾಯಿತು. ಪುಣೆಯ ಇತಿಹಾಸದಲ್ಲೇ ಇಷ್ಟೊಂದು ಜನ ಸೇರಿರಲಿಲ್ಲ ಎಂಬುದು ಎಲ್ಲರ ಅಂಬೋಣ. ಪುಣೆಯ ಕಲೆಕ್ಟರ್ನ ಹೆಂಡತಿ ಮಿಸಸ್ ಜೋನ್ಸ್ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಸಂತಸದಿಂದ ಪಾಸಾದ ಎಲ್ಲ ಹೆಣ್ಣು ಮಕ್ಕಳಿಗೂ ಸೀರೆ ವಿತರಿಸಿದರು. ಸಮಾರಂಭ ಮುಗಿದ 4 ದಿನಗಳ ನಂತರ ಲಂಡನ್ ಟೈಮ್ಸ್ ಪತ್ರಿಕೆಯಲ್ಲಿ ಸಮಾರಂಭದ ವರದಿ ಪ್ರಕಟವಾಯಿತು. ಅನವಶ್ಯಕವಾಗಿ ನಿರ್ಬಂಧಿಸಲ್ಪಟ್ಟಿದ್ದ ಹುಸಿ ಧರ್ಮದ ಎಲ್ಲಾ ಕಟ್ಟಳೆಗಳನ್ನು ಮೀರಿ ಸಾವಿತ್ರಿಬಾಯಿ ಜ್ಯೋತಿಬರಾವ್ ಎಂಬ ಪುಣೆ ಹೆಣ್ಣುಮಗಳು ಶೂದ್ರ ಅಸ್ಪೃಶ್ಯರಿಗಾಗಿ ಬಾಲಿಕಾ ಶಾಲೆಗಳನ್ನು ತೆರೆದು ಮಹತ್ತರ ಕೆಲಸ ಮಾಡಿದ್ದಾಳೆ. ಸಾವಿತ್ರಿಬಾಯಿ ಹಿಂದೂಸ್ತಾನದ ವಿದ್ಯಾಕ್ಷೇತ್ರದ ಆಸಕ್ತಿರಣವಾಗಿದ್ದಾಳೆ. ಇದು ನಮ್ಮಳ ಸತ್ಯವಾದ ಸಂಗತಿಯಾದರೂ ಸಾಧಿಸಿ ತೋರಿಸಿದ್ದಾಳೆ. ನಾವು ಹೆಣ್ಣುಗಳನ್ನು ಅಭಿನಂದಿಸುತ್ತೇವೆ. ಹೀಗೆ ಜನ ನನ್ನನ್ನು ಸರಸ್ವತಿಯ ಸ್ವರೂಪ ಎಂದರು. ವಿನಯದಿಂದ ನಾನದನ್ನು ನಿರಾಕರಿಸಿ ನನ್ನನ್ನು ಮೂರ್ತಿ ಮಾಡಿ ಪೂಜಿಸಬೇಡಿ, ನಾನು ಸರಸ್ವತಿಯಾಗಲೊಲ್ಲೆ ಎಂದು ಸ್ಪಷ್ಟವಾಗಿ ತಿಳಿ ಹೇಳಿದೆ. ಜ್ಯೋತಿಬಾನ ಬಗ್ಗೆ ಬರೆಯಬೇಕಲ್ಲ, ಅವ ನನಗೆ ನಿಜ ಜ್ಯೋತಿಯೇ. ಎಷ್ಟು ಮಂದಿ ಹೆಣ್ಣು ಮಕ್ಕಳಿಗೆ ಜ್ಯೋತಿ ಅಂತ ಪತಿ ಸಿಗುತ್ತಾನೆ? ನನ್ನ ಸಂಕಲ್ಪ ಶಕ್ತಿಗೆ, ನನ್ನ ತೇಜೋಭಿವೃದ್ಧಿಗೆ, ನನ್ನ ಶ್ರೇಯಸ್ಸಿಗೆ ಜ್ಯೋತಿಬಾ ಕಾರಣ. ಅವಿಶ್ರಾಂತ ಅಡ್ಡಾಟ, ಅನನಿಯತನ, ಒತ್ತಡದ ಜೀವನದಿಂದಾಗಿ ಅವನ ಆರೋಗ್ಯ ಕೆಡಲಾರಂಭಿಸಿತು. ಅವನಿಗೆ 60 ತುಂಬಿದಾಗ ಅವನ ಗೆಳೆಯರು ಅಭಿಮಾನ ಬಳಗ ಸತ್ಕರಿಸಲು ದೊಡ್ಡ ಸಭೆಯೊಂದನ್ನೇ ಏರ್ಪಡಿಸಿದರು. ಇಬ್ಬರನ್ನು ಕೊಳ್ಳಿರಿಸಿಯೇ ಸನ್ಮಾನಿಸಿದರು. ಅದಾಗಲೇ ಸಾರ್ವಜನಿಕ ಸತ್ಯ ಧರ್ಮ ಎಂಬ ಪುಸ್ತಕ ಬರೆದಿದ್ದ. ದಿನದಿಂದ ದಿನಕ್ಕೆ ಅವನ ಆರೋಗ್ಯ
ಒಂದು ದಿನ ಅವನ ಬಲಪಾರ್ಶ್ವಕ್ಕೆ ಲಕ್ವ ಹೊಡೆಯಿತು. ನಾನಾಗ ಅವನ ಬಲಗೈಯಾದ. ಮತ್ತೊಮ್ಮೆ ಹೊಡೆದ ಲಕ್ವ ಜ್ಯೋತಿಬಾನನ್ನು ಮತ್ತಷ್ಟು ನಿತ್ರನನ್ನಾಗಿಸಿತು. ಮಗ ಯಶವಂತ ಮತ್ತು ನನ್ನನ್ನು ಬಿಟ್ಟು ಜ್ಯೋತಿಬಾ ಹೊರಟೆ ಹೋದ. ज्योतिवान प्रिय कांते सावित्री नमकृत ज्योतिवान प्रिय कांते सावित्री ಜ್ಯೋತಿಬಾನ ಪುರೋಹಿತಶಾಹಿ ಮತ್ತು ಗುಲಾಮಗಿರಿ ಕೆಲಸದ ಬಗ್ಗೆ ಪೂರ್ಣಗೊಂಡಿರಲಿಲ್ಲ. ಸಂಪೂರ್ಣ ಮಾಹಿತಿ ಟಿಪ್ಪಣಿಗಳನ್ನು ನನ್ನಿಂದಲೇ ಮಾಡಿಸಿದ್ದ. ಅರ್ಧಕ್ಕೆ ನಿಂತಿದ್ದವನ ಸತ್ಕಾರ್ಯವನ್ನು ಪೂರ್ಣಗೊಳಿಸಿಯೇ ನಾನು ಹೋಗುವುದು. समानते 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 मानवतेಗೆ ಮಾದರಿ ಸಮಾನತೆ ಮಾನವತೆಗೆ ಮಾದರಿ ಸಮಾನತೆ ಮೊದಲ ಯತ್ನದಲ್ಲಿ ದೊರೆತ ಮಾನ್ಯತೆ ಗಣೇಶ ಜ್ಯೋತಿಬಾಗೆ ವಂದನೆ ಮೊದಲ ಯತ್ನದಲ್ಲಿ ದೊರೆತ ಮಾನ್ಯತೆ ಗಣೇಶ ಜ್ಯೋತಿಬಾಗೆ ವಂದನೆ ಸಾವಿತ್ರಿಯ ಬಾಳಿಗಿದು ದಿವ್ಯಘನತೆ ಸಾವಿತ್ರಿಯ ಬಾಳಿಗಿದು ದಿವ್ಯಘನತೆ ಸತಿಪತಿಗಳ ಬಾಳಿನಲ್ಲಿ ಹೊಸ ತಿರುವು ಸತಿಪತಿಗಳ ಬಾಳಿನಲ್ಲಿ ಹೊಸ ತಿರುವು ಪತಿಯ ದಾನಗಳು ಸತಿಯೇ ಗುರು ಅಲಿಗಳ ತಾಯಿ ಅಕ್ಷರದ ಸತು ಬೀಜಾಕ್ಷರ ಮೆಲ್ಲನೆ ಎದೆಗೆ ಬಿದ್ದವು ಬೀಜಾಕ್ಷರ ಮೆಲ್ಲನೆ ಎದೆಗೆ ಬಿದ್ದವು ಬೀಜಾಕ್ಷರ ಮೆಲ್ಲನೆ ಎದೆಗೆ ಬಿದ್ದವು ಬೀಜಾಕ್ಷರ ಮೆಲ್ಲನೆ ಎದೆಗೆ ಬಿದ್ದವು ಸಮಾನತೆ 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 ಮಾನವತೆಗೆ ಮಾದರಿ ಸಮಾನತೆ ಮಾನವತೆಗೆ ಮಾದರಿ ಸಮಾನತೆ 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 ನನ್ನ ಹೆಸರು ವಿಜಯ್ ಕುಮಾರ್, ಬಳ್ಳಾರಿ ಜಿಲ್ಲೆ ಸಿರಿಗೆರೆ. ಆಸಿಫ್, ಬೆಳಗಾವಿ ಜಿಲ್ಲೆ ರಾಮದುರ್ಗ. ಸುಮಿತ್ರಾ, ರಾಯಚೂರು ಡಿಸ್ಟ್ರಿಕ್ಟ್ ಮಾನ್. ಸೌಮ್ಯ, ಬಳ್ಳಾರಿ ಜಿಲ್ಲೆ ಸಿರಿಗೇರಿ. ಭೀಮೇಶ್, ಬಳ್ಳಾರಿ ಜಿಲ್ಲೆ ಹಾರ್ನೂರು. ಸುಮಂಗಲ, ಮಾದಿಹಳ್ಳಿ. ಕುಮಾರ್, ಬಳ್ಳಾರಿ ಜಿಲ್ಲೆ ಸಿರಿಗೇರಿ. ಶಿವು, ಬಳ್ಳಾರಿ. ಮಂಜು, ಸಿರಿಗೇರಿ, ಬಳ್ಳಾರಿ ಜಿಲ್ಲೆ. ಹಾಗೆ ನಮ್ಮ ತಂಡದ ತಾಂತ್ರಿಕ ವರ್ಗದೊಂದಿಗೆ ಶ್ರೀಕಾಂತ್, ಬಳ್ಳಾರಿ, ವೇದಿಕೆಯಲ್ಲಿ. ಹಾಗೆ ನಮ್ಮ ಟೆಕ್ನಿಕಲ್ ಡಿಪಾರ್ಟ್ಮೆಂಟಲ್ಲಿ ವಿಡಿಯೋಗ್ರಾಫಲ್ಲಿ ಡಾಕ್ಯುಮೆಂಟ್ರಿಯಲ್ಲಿ ಗಣೇಶ್, ಸಿರಿಗೇರಿ, ಬಳ್ಳಾರಿ ಜಿಲ್ಲೆ.
ನಾಟಕ ಅರ್ಥ ಆಯ್ತಾ? ಅರ್ಥ ಆಯ್ತಾ? ನಿಜವಾಗ್ಲೂನಾ? ಓಕೆ. ನಿಮ್ಮ ಶಾಲೆಗೆ ನೀವು ಧನ್ಯವಾದ ಹೇಳಬೇಕು. ನಿಮ್ಮ ಶಿಕ್ಷಕರಿಗೆ, ಶಿಕ್ಷಕಿಯರಿಗೆ, ನಿಮ್ಮ ಶಾಲೆಯ ಆಡಳಿತ ಮಂಡಳಿಗೆ, ಮುಖ್ಯ ಗುರುಗಳಿಗೆ ಧನ್ಯವಾದ ಹೇಳಬೇಕು. ಈ ಸಾಧ್ಯತೆ ಆಗಿರೋದು ಶಾಲೆಯ ಅವಕಾಶ ಕೊಟ್ಟಿದ್ದಕ್ಕೆ ಅಲ್ವಾ? ಇಲ್ಲಿದ್ದ ನಾವೆಲ್ಲಿ ಬರ್ತಿರಲಿಲ್ಲ, ನಾಟಕ ಮಾಡ್ತಿರಲಿಲ್ಲ. ಸೊ ಮತ್ತೆ ಶಿಕ್ಷಕರಲ್ಲಿ, ಟೀಚರ್ಸಲ್ಲಿ ಮತ್ತೊಂದು ಬೇಡಿಕೆ, ಇವತ್ತು ಸಂಜೆನೇ ಮತ್ತೆ ಇನ್ನೊಂದು ಸಿದ್ದರಾಜ್ ಸರ್ ಅವ್ರ ನಾಟಕ ಇರೋದ್ರಿಂದ ನಾವು ಇನ್ನು 1 ಗಂಟೆಯ ನಾಟಕವನ್ನು ಪ್ರದರ್ಶನ ಮಾಡಬೇಕಿದೆ ನಿಮಗೋಸ್ಕರ ಅಂತೇಳಿ. ಸೊ ನೀವು ಅನುಮತಿ ಕೊಡಿ. ಇವಾಗ ಊಟದ ಬ್ರೇಕ್ ಆಗಿದೆ, ಈಗ ಹೆಚ್ಚು ಚರ್ಚೆ ಬೇಡ ಅನಿಸುತ್ತೆ. ಮತ್ತೆ ನಾಟಕ ಮುಗಿದ ಮೇಲೆ ಸಮಯ ಇದ್ದರೆ 2 ನಾಟಕ ಮುಗಿದ ಮೇಲೆ ಮತ್ತೇನಾದರೂ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಹಂಚ್ಕೊಳ್ಳೋಣ. ಸರ್ ಥ್ಯಾಂಕ್ ಯು, ನಿಮಗೆಲ್ಲರಿಗೂ ಥ್ಯಾಂಕ್ ಯು. ಶಾಂತವಾಗಿ ಥ್ಯಾಂಕ್ ಯು. ನೀವು ಇವತ್ತು ಶಾಲೆ ಓದೋದಕ್ಕೆ ಬರ್ತಿದ್ದೀರಿ ಅಂತಂದರೆ, ನೀವು ಇವತ್ತು ಶಾಲೆ ಓದೋದಕ್ಕೆ ಬರ್ತಿದ್ದೀರಿ ಅಂತಂದರೆ ಸಾವಿತ್ರಿಬಾಯಿ ಫುಲೆ ಅವರ ಇದ್ದರೆ ಇನ್ನೆಷ್ಟು ವರ್ಷ ಕಾಯಬೇಕಾಗಿತ್ತ ಗೊತ್ತಿಲ್ಲ. ಹೆಣ್ಮಕ್ಳೆಲ್ಲ ಶಾಲೆ ಓದೋದಾಗಿರಲಿಲ್ಲ, ಗಂಡ್ಮಕ್ಳು ಮಾತ್ರ ಶಾಲೆಗೆ ಹೋಗಬೇಕಾಗಿತ್ತಂತೆ ನಮ್ಮ ಭಾರತದಲ್ಲಿ ಅಲ್ವಾ? ಸೊ ಕತೆ ಅರ್ಥ ಆಗಿದೆ. ಮತ್ತು ಶಾಲೆಯಲ್ಲಿ ನೀವು ಆಗಲೇ ಟೀಚರ್ಸ್ ಜೊತೆಗೆ ಸುಮಾರು ಚರ್ಚೆ ಮಾಡಿದ್ದೀರಿ, ಕೇಳಿದಿರಿ, ವಿಷಯ ಬಗ್ಗೆ ಗೊತ್ತಿದೆ. ಮತ್ತೆ ನಿಮ್ಮ ತಲೆಯಲ್ಲಿ ಡಿಸ್ಕಷನ್ ನಡೀತಾ ಇರಲಿ. ಲಂಚ್ ಮುಗಿಸ್ಕೊಂಡು ಮತ್ತೆ ಬನ್ನಿ. ಸರಿಯಾಗಿ 2 ಗಂಟೆಗೆ ಮತ್ತೆ ಶ್ರೀಕೃಷ್ಣ ಸಂಧಾನ, 1 ಗಂಟೆಯ ಹಾಸ್ಯ ನಾಟಕ, ಅದು ನಕ್ಕು ನಗಿಸುವ ನಾಟಕ. ಥ್ಯಾಂಕ್ ಯು ಎಲ್ಲರಿಗೂ ಸರ್. ಅಲ್ಲಿ ತನಕ ಎಲ್ಲರೂ ಶಾಂತ